ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡದೆ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ್ನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯದಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡಬಹುದಾಗ್ತದೆ. ಈ ವಾಕ್ಯ ಕೇಳುವ ನಿನ್ನ ಮಕ್ಕಳ ಆತ್ಮಕ್ಕೆ ಈ ವಾಕ್ಯಗಳು ಜೀವವನ್ನು ಉಂಟು ಮಾಡಿಕೊಂಡು ಪ್ರಾರ್ಥನೆ ಇನ್ನೂ ಮಾಡೋದಕ್ಕೆ ಅವರಿಗೆ ಭಕ್ತಿಯುಂಟು ಮಾಡಬೇಕು ನಾನು ಬಿಡುಕೊಳ್ತೇನೆ. ಅದು ಪ್ರತಿಯೊಬ್ಬರು ಪ್ರಾರ್ಥನೆ ವೀರನಾಗಿ ಅಭಿಷೇಕಿಸಬೇಕು ನಾನು ಬಿಡುಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ. ನಾವು ಮೊನ್ನೆ ಶನಿವಾರ ನಾವು ನೋಡ್ತೇವೆ, ನಾವು ಪ್ರಾರ್ಥನೆ ವೀರರಾಗುವುದು ಹೇಗೆ ಎಂಬುದನ್ನು ನಾವು ನೋಡುವಾಗ ಅದರಲ್ಲಿ 3ನೇ ಭಾಗದಲ್ಲಿ 15 ವಿಧದ ಪ್ರಾರ್ಥನೆಗಳು ಉಂಟು ಎಂಬುದಾಗಿ ನಾವು ನೋಡಿಕೊಂಡು ಬಂದೇವೆ. ಅದರಲ್ಲಿ ಲಾಸ್ಟ್ ಅಂದರೆ 15 ವಿಧದ ಪ್ರಾರ್ಥನೆಯಾಗಿದೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದಾಗಿದೆ. ಈ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅದರಲ್ಲಿ 60 ವಿಧದ ಪ್ರಯೋಜನ ಉಂಟು ಎಂಬುದಾಗಿ ನಾವು ಅದರ ಕುರಿತು ಸ್ಟಡಿ ಕೊಡ್ತಾ ಬಂದಿದ್ದೇನೆ. ಮೊನ್ನೆ ದಿನದಲ್ಲಿ 12ನೇ ಪಾಯಿಂಟ್ ತನಕ ಕೊಟ್ಟಿದ್ದೇನೆ. ಇವತ್ತು ನಾನು ನೋಡುವ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಸಿಗುವ 13ನೇ ಪ್ರಯೋಜನ. ಇವತ್ತಿನ ದಿನ 13ನೇ ಪ್ರಯೋಜನ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಸಿಗುವುದು ಆಗಿದೆ. ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸಿದರೆ ಯಾವಾಗಲೂ ದೇವರು ನಮ್ಮ ಸಂಗಡವೇ ಇದ್ದಾನೆ ಎಂಬ ಅರಿವು ಯಾವಾಗಲೂ ನಮ್ಮಲ್ಲಿ ಇರುತ್ತದೆ. ಪುನಃ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸಿದರೆ ಯಾವಾಗಲೂ ದೇವರು ನಮ್ಮ ಸಂಗಡವೇ ಇದ್ದಾನೆ ಎಂಬ ಅರಿವು ಯಾವಾಗಲೂ ನಮ್ಮಲ್ಲಿ ಇರುತ್ತದೆ. ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಜಾನ್ ಗಾಸ್ಪಲ್ chapter 14 verse 17 verse. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೆನ್. ಇಲ್ಲಿ ಯೇಸು ಹೇಳ್ತಾನೆ, ಆ ಸಹಾಯಕನು ಅಂದರೆ ಆ ಪವಿತ್ರ ಆತ್ಮನು ನಮಗೆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನ ಬಲ್ಲಿರಿ, ಹೇಗೆಂದ್ರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಅಂದರೆ ಈಗ ಯೇಸು ಹೇಳ್ತಾನೆ, ಪವಿತ್ರ ಆತ್ಮನು ನಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಮ್ಮೊಳಗೆ ಇರುವನು. ಈ ವಾಕ್ಯ ನಮಗೆ ಅನುಭವ ಆಗಬೇಕು, ನಮಗೆ ನಮ್ಮ ಆತ್ಮ ಇರಬೇಕು. ನನ್ನ ಸಂಗಡ ನನ್ನೊಳಗೆ ಪವಿತ್ರ ಇದ್ದಾನೆ ಎಂಬ ಅರಿವು, ಕಾನ್ಫಿಡೆಂಟ್, ಧೈರ್ಯ ನಮಗೆ ಸಿಗ್ತದೆ. ಯಾವಾಗಂದರೆ ಅನ್ಯ ಭಾಷೆಯಲ್ಲಿ ಒಂದು ಕಡಿಮೆ ಅಂದರೆ 2 ಗಂಟೆ ಆದರೂ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡುವವರಿಗೆ ಅವರಿಗೆ ಯಾವಾಗಲೂ ಅವರ ಆತ್ಮದಲ್ಲಿ ಧೈರ್ಯ ಇರ್ತದೆ. ಅವರ ಸಂಗಡ ದೇವರ ಆತ್ಮನು ಇದ್ದಾನೆ. ಯಾವಾಗಲೂ ಅವರು ಇರ್ತಾರೆ, ನಾನು ಮುಂಟಿಂಗನಲ್ಲ, ನನ್ನ ಸಂಗಡ ದೇವರು ಆತ್ಮ ಇದ್ದಾನೆ ಎಂಬ ಅವರ ಆತ್ಮ ಅವರಿಗೆ ಸಾಕ್ಷಿ ಕೊಡುತ್ತದೆ. ಆಮೇಲೆ ಇದು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಮಾತ್ರವೇ ಈ ಒಂದು ಸಾಕ್ಷಿ ಅವರು ಹೊಂದಿಕೊಳ್ಳುತ್ತಾರೆ. ಇನ್ನೊಂದು ವಾಕ್ಯ ನೋಡೋಣ. ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ರೋಮನ್ಸ್ 8 verse 15 and 16 verse. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹೇಳ್ತಾನೆ, ನಾವು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಮಗೆ ಯಾವ ಭಯವೂ ಇರುವುದಿಲ್ಲ. ಯಾವ ರೀತಿ ಭಯದ ಆತ್ಮ ನಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಹಾಗೂ ನಮ್ಮಲ್ಲಿ ಧೈರ್ಯ ಇರ್ತದೆ ಮತ್ತು ನಮ್ಮ ಆತ್ಮ ಇರ್ತದೆ. ನಾನು ದೇವರ ಮಗನು, ನಾವು ದೇವರ ಮಕ್ಕಳಿಂದ ನಮ್ಮ ಆತ್ಮ ನಮಗೆ ಅಷ್ಟು ಕಡಗಡ್ಡಕ್ಕೆ ಸಾಕ್ಷಿ ಕೊಡುತ್ತದೆ. ಆಮೇಲೆ ಇದು ಯಾವಾಗ ಅನುಭವ ಆಗುತ್ತೆ, ನಾವು ಯಾವಾಗ ದಿನಾಲು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡುವುದರೆ ನಿಜವಾಗಿ ನಮಗೆ ಇಂದಿಗೂ ಭಯ ಇರುವುದಿಲ್ಲ. ನಮಗೆ ಆತ್ಮ ಭಯದ ಆತ್ಮ ಅಲ್ಲ, ನಮಗೆ ಯಾವ ಧೈರ್ಯ ಇರ್ತದೆ, ನಮ್ಮ ಆತ್ಮ ಇರ್ತದೆ, ನಾನು ದೇವರ ಮಕ್ಕಳಾಗಿದ್ದೇನೆ ಎಂಬುದಾಗಿ. ಈಗ 14ನೇ ಪ್ರಯೋಜನ ನೋಡೋಣ. 14ನೇ ಪ್ರಯೋಜನ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ
ನಮ್ಮ ಆತ್ಮವು ದೇವರನ್ನು ಸ್ತುತಿಸುತ್ತದೆ, ಸ್ತೋತ್ರವನ್ನು ಮಾಡುತ್ತೇವೆ ಮತ್ತು ದೇವರನ್ನು ಕೊಂಡಾಡುತ್ತೇವೆ. ಪುನಃ ಹೇಳ್ತೇನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಆತ್ಮವು ದೇವರನ್ನು ಸ್ತುತಿಸುತ್ತದೆ, ಸ್ತೋತ್ರವನ್ನು ಮಾಡುತ್ತೇವೆ ಮತ್ತು ದೇವರನ್ನು ಕೊಂಡಾಡುತ್ತೇವೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ 45 ಮತ್ತು 46ನೇ ವಾಕ್ಯ. ಆಕ್ಟ್ಸ್ 10 verse 45 and 46 verses. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಸಾಕು. ಇಲ್ಲಿ ನೋಡ್ತೇವೆ 45 ವಾಕ್ಯದಲ್ಲಿ ಅವರು ನಾನಾ ಭಾಷೆಗಳನ್ನು ಆಡುತ್ತಾ ದೇವರನ್ನು ಕೊಂಡಾಡುವುದರು. ನೋಡಿ, ಅನ್ಯ ಭಾಷೆ ನಮಗೆ ಅರ್ಥವಾಗುವುದಿಲ್ಲ. ಅದಕ್ಕೋಸ್ಕರ ನಾವು ವೈಯಕ್ತಿಕವಾಗಿ ಎಷ್ಟು ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಆತ್ಮ ದೇವರನ್ನು ಕೊಂಡಾಡುತ್ತದೆ. ಆಮೇಲೆ ನಮ್ಮ ಆತ್ಮ ದೇವರನ್ನು ಸ್ತುತಿಸ್ತೇವೆ. ನಾವು ನಮ್ಮ ಆತ್ಮದಿಂದ ದೇವರನ್ನು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದು ಅನ್ಯ ಭಾಷೆ. ಈಗ ಅಲ್ಲಿ ನೋಡ್ತೇವೆ, ಈ ಅವರು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಯಾರಿಗೊಂದು ಅರ್ಥವಾಯಿತು. ಈಗ ಕೆಲವು ಅನ್ಯ ಭಾಷೆ ಅರ್ಥ ಅಂತ ಅವರು ಏನು ಕೇಳಿದ್ರು, ಅವರು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ಅವರ ಆತ್ಮ ದೇವರನ್ನು ಕೊಂಡಾಡಿದ್ರು ಎಂಬುದಾಗಿ. ಆಮೇಲೆ ಈಗ ಎಲ್ಲ ಸಾರಿ ಅನ್ಯ ಭಾಷೆ ಪ್ರಾರ್ಥನೆ ಅರ್ಥವಾಗುದಿಲ್ಲ. ಅದಕ್ಕೆ ಕೆಲವು ಸರಿ ಅರ್ಥ ಇರುವ ಗಿಫ್ಟ್ ಇರುವವರಿಗೆ ಅವರಿಗೆ ಇವರು ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ಅವರ ಆತ್ಮ ದೇವರನ್ನು ಕೊಂಡಾಡಿದರು. ಹಾಗಾದ್ರೆ ನಾವು ನಂಬಿಕೆಯಿಂದ ಅನ್ಯ ಭಾಷೆನ ಪ್ರಾರ್ಥನೆ ಮಾಡೋದ್ರೆ, ಅನ್ಯ ಭಾಷೆ ಮಾಡುವ ನಮ್ಮ ಆತ್ಮ ದೇವರನ್ನು ಸ್ತುತಿಸುತ್ತದೆ, ದೇವರಿಗೆ ಸ್ತೋತ್ರ ಸಲ್ಲಿಸುತ್ತದೆ, ದೇವರನ್ನು ಕೊಂಡಾಡುತ್ತದೆ. ಆಮೇಲೆ ಇನ್ನು ಕೆಲವು ವಾಕ್ಯಗಳು ನೋಡೋದ್ರೆ 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. 1 Thessalonians chapter 5 verse 18. ಒಂದು ಥೆಸಲೋನಿಕದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ನಾವಾದರೋ ಹೊಗಳಿನವರಾಗಿ 1 Thessalonians 5 verse 18. ಎಲ್ಲದರಲ್ಲಿಯೂ ಕೃತಜ್ಞ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಲ್ಲಿ ಹೇಳಿದ್ರೆ ಎಲ್ಲದರಲ್ಲಿಯೂ ಕೃತಜ್ಞ ಸ್ತುತಿ ಮಾಡಿರಿ. ಅದನ್ನ ಬುದ್ಧಿಯಲ್ಲಿ ಕೃತಜ್ಞ ಮಾಡಬೇಕು. ಅದೇ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸಿದ ನಮ್ಮ ಆತ್ಮ ಅಂದ್ರೆ ಎಲ್ಲಾ ನಮ್ಮ ಜೀವಿತದಲ್ಲಿ ಬರೋ ಪ್ರತಿಯೊಂದು ಶೋಧನೆಗಳಿಗೋಸ್ಕರ ಪ್ರತಿಯೊಂದು ಏನೇ ಸಂಗತಿ ನಮ್ಮ ಜೀವಿತ ಆಗಬಹುದು, ನಮ್ಮ ಆತ್ಮ ಗುಣಗುಟ್ಟುವುದಿಲ್ಲ. ನೋಡಿ, ನಾ ಅನ್ಯ ಭಾಷೆಯಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾರೆ, ಅವರ ಆತ್ಮ ಪ್ರತಿಯೊಂದು ಸನ್ನಿವೇಶಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಆಮೇಲೆ ಮತ್ತೆ ಅದೇ ದೇವರ ಬುದ್ಧಿಯಲ್ಲಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿದೆ ವಿಶ್ವಾಸಿಗಳಿಗೆ ಕಷ್ಟ ಬಂದ ಕೂಡಲೇ, ಶೋಧನೆ ಬಂದ ಕೂಡಲೇ, ಅದಕ್ಕೆಲ್ಲ ನಮಗೆ ಪರೀಕ್ಷೆ ಬಂದ ಕೂಡಲೇ ಅನೇಕ ದೇವರ ಮಕ್ಕಳು ನೋಡಿದ್ರೆ ದೇವರನ್ನು ಗುಣಗುಟ್ಟಿದ್ರೆ, ದೇವರಿದ್ದಾರೆ ಈಗ ಯಾಕೆ ಆಗ್ತದೆ, ದೇವರು ಯಾಕೆ ನನಗೆ ಪ್ರಾರ್ಥನೆ ಮಾಡ್ತಾರೆ, ಈ ರೀತಿ ದೇವರಿಗೆ ಪ್ರಶ್ನೆ ಹೇಳಿದ್ರೆ ದೇವರನ್ನು ತಪ್ಪಿಸ್ತಾರೆ. ಇದಕ್ಕೆ ಅನ್ಯ ಭಾಷೆಯ ಪ್ರಾರ್ಥಿಸುವ ಅಭ್ಯಾಸ ಮಾಡಿದ್ರೆ ನಮ್ಮ ಒಳಗಿರುವ ಪವಿತ್ರಾತ್ಮ ಸಹಾಯ ನಮ್ಮ ಆತ್ಮ ನಮ್ಗೆ ಒಳ್ಳೆ ಸಂಗತಿಗಳಿಗೂ ಬರುವ ಮಾತು ಕಲಿಸುತ್ತಿರಲ್ಲ. ನಮಗೆ ನಂಬಿಕೆಗೆ ಬರುವ ಯಾವುದೇ ಪರೀಕ್ಷೆ ಬಂದರೂ ಸಹ ನಮ್ಮ ಆತ್ಮ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತದೆ. ಹಾಗೆ ಮಾಡುವಾಗ ನಮ್ಮ ಮನಸ್ಸಲ್ಲಿ ಸಹ ಅದೇ ನಂಬಿಕೆ ಬರ್ತದೆ. ಯಾವ ಸಂಗತಿಗೂ ನಾವು ಗುಣಗುಟ್ಟುವುದಿಲ್ಲ. ಆಮೇಲೆ ಯಾವ ಪರಿಸ್ಥಿತಿಗೂ ಗುಣಗುಟ್ಟುವುದಿಲ್ಲ. ನಮ್ಮ ಮನಸ್ಸು ಇರ್ತದೆ, ನನ್ನ ದೇವರು ಪ್ರತಿಯೊಂದು ಸಂಗತಿ ನನ್ನ ಜೀವಿತಕ್ಕೆ ಒಳ್ಳೆಯದನ್ನೇ ಮಾಡಿದ್ದೇನೆ ಎಂಬುದನ್ನು ಕೃತಜ್ಞತೆ ಸಲ್ಲಿಸುತ್ತೇವೆ. ಒಂದು ಎಕ್ಸಾಂಪಲ್ ಹೇಳ್ತೇವೆ, ಕೆಲವು ಅರ್ಥ ಆಗುವುದಿಲ್ಲ. ಅದಕ್ಕೆ ನನ್ನ ಅನುಭವದಲ್ಲಿ ನಾನು ಸೇವೆಗೆ ಬರೋದ ಮೊದಲು ನಾನು ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿದೆ. ನಾನು ಗಾರ್ಮೆಂಟ್ ಅಂದರೆ ಕೆಲವು ಲೇಡೀಸ್ ಗಾರ್ಮೆಂಟ್, ಕೆಲವು ಜೆಂಟ್ಸ್ ಗಾರ್ಮೆಂಟ್ ಎಲ್ಲ ನಾನು ಸ್ಟಿಚ್ ಮಾಡಿ, ಕೆಲವು ಗಾರ್ಮೆಂಟ್ ಸ್ಟಿಚ್ ಮಾಡಿ ನಾನು ಅನೇಕ ಅಂಗಡಿಗಳಿಗೆ ನಾನು ವ್ಯಾಪಾರ ಅಂದರೆ ಹೋಲ್ಸೇಲ್ ಆಗಿ ಕೊಡ್ತಿದ್ದೆ. ನಾನು ಒಂದು ದಿನ ನನ್ನ ಜೊತೆ ಈ ಒಂದು ಪರೀಕ್ಷೆ ಬಂದಿದ್ದರೆ, ನನಗೆ ನನ್ನ ಮೊಬೈಲ್ ಸ್ಕೂಟರ್ ತೆಗೆದುಕೊಂಡು ಹೋಗಲಿಕ್ಕೆ ಪೆಟ್ರೋಲ್ಗೆ ಹಣ ಇರಲಿಲ್ಲ. ನಾನು ತುಂಬ ಇಕ್ಕಟ್ಟಿನಲ್ಲಿದ್ದೆ. ನನ್ನ ಹೆಂಡತಿ ಹತ್ರ ನಾನು ಪೆಟ್ರೋಲ್ಗೆ ಬೇಕಾದ ಆಗ ಪೆಟ್ರೋಲ್ ತುಂಬ ಕಮ್ಮಿ ಇತ್ತು. ಅದು ಸಾಧನ 1394 ನಿಮಿಷದಲ್ಲಿ ಆದ ಘಟನೆ ಇದು. ಈಗ ತುಂಬ ವರ್ಷ ಆಯಿತು. ನನ್ನ ಹೆಂಡತಿ ಹತ್ರ ಹಣ ತೆಗೆದುಕೊಂಡೆ. ನನ್ನ ಹೆಂಡತಿಯ 50 ರೂಪಾಯಿ ಕೊಟ್ಟರು. ನನ್ನ 50 ರೂಪಾಯಿ 50 ರೂಪಾಯಿ ತೆಗೆದುಕೊಂಡು ನನ್ನ ಸ್ಕೂಟರ್ಗೆ ಎಷ್ಟು ಪೆಟ್ರೋಲ್ ಅಷ್ಟು ಪೆಟ್ರೋಲ್ ಹಾಕಿಕೊಂಡು ನಾನು ಗಂಗೂಳಿ ತನಕ, ಕುಂದಾಪುರನಂತ ಗಂಗೂಳಿ ತನಕ ನಾನು ವ್ಯಾಪಾರಕ್ಕೆ ಹೋದೆ. ಒಂದೂ ಅಂಗಡಿ ನನಗೆ
ವ್ಯಾಪಾರ ಆಗಲಿಲ್ಲ. ನನ್ನ ಒಂದು ಅಭ್ಯಾಸ ಇತ್ತಂದರೆ ನನಗೆ 1986 ಇಸವಿಯಲ್ಲಿ ಅನ್ಯ ಭಾಷೆ ವರ ಸಿಕ್ಕಿದ ನಂತರ ನಾನು ದಿನಾಲು ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಿದ್ದೆ. ವಾಹನದಲ್ಲಿ ಹೋಗು ಬಸ್ ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಅಭ್ಯಾಸ ನನ್ನಲ್ಲಿತ್ತು. ನಾನು ಹೋಗುವಾಗ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾ ಒಂದು ಅಂಗಡಿಯಲ್ಲಿ ₹1 ಅಂದರೆ ಒಂದು ₹100 ನನಗೆ ವ್ಯಾಪಾರ ಆಗಲಿಲ್ಲ. ವಾಪಸ್ ಬಂದೆ. ವಾಪಸ್ ಬರುವಾಗ ಸಾಧಾರಣ ಇದು ನಮ್ಮ ಬ್ರಹ್ಮವರ ದಾಟಿ ಉಪ್ಪೂರು ಒಂದು ಸ್ಥಳ ಉಂಟು. ಉಪ್ಪೂರದ ಬರುವಾಗ ನನ್ನ ಸ್ಕೂಟರ್ ನನ್ನ ಕೈ ಕೊಟ್ಟಿದ್ದೆ. ನನ್ನ ಸ್ಕೂಟರ್ ಸ್ಟಾಪ್ ಆಯಿತು. ರಾತ್ರಿ 9 ಗಂಟೆ ಆಗಿದ್ದ ಟೈಮ್ಗೆ ಎಷ್ಟು ನಾನು ಕಿಕ್ ಕೊಡ್ತೇನೆ, ನನ್ನ ಸ್ಕೂಟರ್ ಏನು ಮಾಡೋದು ಸ್ಟಾಪ್ ಆಗಲಿಲ್ಲ. ಮತ್ತು ಏನು ಮಾಡೋದು, ನನಗೆ ಮನಸ್ಸಿರ್ತದೆ ಈಗ ದೇವರಿಗೆ ಗುಣ ಮುಟ್ಟಬೇಕು, ಇದು ಮಾಡಬೇಕು. ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ನಾನು ಎಂದಕ್ಕೂ ಗುಣ ಬಿಟ್ಟು ಅನ್ಯ ಭಾಷೆ ಪ್ರಾರ್ಥನೆ ಏನು ಮಾಡೋದು. ಅದು ಪವಿತ್ರ ನೀರು ಬಿಟ್ಟಿದ್ದು ಅಲ್ಲಿ ಒಂದು ಬಾರ್ ಇತ್ತು, ಅಂಗಡಿ ಎಲ್ಲ ಬಂದಾಗಿದೆ. ನಾನು ಧೈರ್ಯವಾಗಿ ನನ್ನ ಸ್ಕೂಟರ್ ದೂಡಿಲ್ಲ ಆ ಬಾರ್ನ ಹೊರಗಡೆ ಏಳ್ಲಿಕ್ಕೆ ಯಾವುದು ಅನ್ಕ್ಲೋಸ್ ಅದೇ ಅದೇ ಒಂದು ಹೊರಗಡೆ ಒಂದು ಬಾರದ ಹೊರಗಡೆ ಸ್ಟ್ಯಾಂಡ್ ಹಾಕಿ ಹೈವೇಗೆ ಬಂದೆ. ಈಗ ಹೈವೇಗೆ ಬಂದು ನಮಗೆ ಉಪ್ಪೂರಿನಿಂದ ನನಗೆ ಊಡೆ ಬರಬೇಕು. ₹1 ನನ್ನ ಕೈಲಿದೆ. ವ್ಯಾಪಾರ ಅಂದರೆ ₹50 ಎಂಟತ್ತು ಕೊಟ್ಟದ್ದು ಪೆಟ್ರೋಲ್ ಆಗ್ತಿದೆ. ಗಾಡಿ ಇತ್ತು. ಈಗ ಗಾಡಿ ಕೈ ಕೊಟ್ಟಾಗ ನನ್ನ ಪಾಕೆಟ್ ₹10 ಮನಸ್ಸಲ್ಲಿ ಈಗ ಗಂಟೆ 9 ಗಂಟೆ. ಆಗ ಮೊಬೈಲ್ ಇಲ್ಲ, ಮೊಬೈಲ್ ನಂತರ ಬಂತು. ಮನೆಗೆ ಫೋನ್ ಮೇಲೆ ಫೋನ್ ಇಲ್ಲ. ಯಾಕೆ ಎಂಟದೊಂದು ದೊಡ್ಡ ಮಗಳಿದ್ದವರು, ಅವಳು ಸಿಕ್ಕವರು. ನಿಜವಾಗಿ ಸಮಯಕ್ಕೆ ಬರುವ ಗಂಡಸು ಬರೆದರೆ ಎಂಟದವರಿಗೆ ಚಿಂತೆ, ಏನೋ ಯಾರಿಗೆ ಕಾಂಟ್ಯಾಕ್ಟ್ ಮಾಡುವಾಗ ಇದು ಇಲ್ಲ. ಹೈವೇಗೆ ಬಂದು ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತು ನಾನು ಧೈರ್ಯವಾಗಿ ನನ್ನ ಕೈ ರೋಡಿಗೆ ಕೈ ಕೊಟ್ಟು ಯಾವುದಾದ್ರೂ ವೆಹಿಕಲ್ ನಿಲ್ಲಬೇಕು ಅಂತ ನಾನು ಕೇಳಿದೆ. ಒಂದು ಲಾರಿ ಒಂದು ನಿಂತಿದ್ದು, ನಂಬಿಕೆಯಲ್ಲಿ ಅದು ಹತ್ತಿದ್ದೆ. ನನ್ನ ಸಂತೆಗೆ ಡ್ರಾಪ್ ಮಾಡಿ ಮನೆಗೆ. ನಿಜವಾಗಿ ಅವರು ಎಲ್ಲದೂ ಕೊಡ್ತಾರೆ. ಸಂತೆಗೆ ಡ್ರಾಪ್ ಮಾಡುವ ನನ್ನ ಕಿಸೆಯಲ್ಲಿ ನಾನಿಲ್ಲ. ಅವರಿದ್ರು ಏನು ಬೇಡ ಅಂದಾಗೆ ನನಗೆ ₹100 ತಗೊಳ್ಳದೆ ನನಗೆ ಸಂತೆ ಕಳಿಸೋದು. ಈಗ ಸಂತೆಗಟ್ಟೆಯಿಂದ ನನಗೆ ಬೂಡಿಗೆ ಬರಬೇಕು. ಹೇಗೆ ಬರೋದು? ಒಂದೇ 2 ಕಾಲು ಉಂಟು, ನನ್ನ ಕಾಲು ನಡ್ಕೊಂಡು ಬರಬೇಕು. ಬೇರೆ ಯಾವ ದೇವರ ಸ್ತೋತ್ರ ಮಾಡುತ್ತಾ ಅಲ್ಲೇ ಬೆಳೆಸ್ಕೊಂಡು ನಡ್ಕೊಂಡು ಬರುವ ಒಂದು ಬೈಕ್ ಕೈ ಕೊಟ್ಟ ಒಂದು ಬೈಕ್ ನನಗೆ ಸಾಧನ ಗುಜ್ಜಿ ಬಿಟ್ಟು ತನಕ ಬಿತ್ತು, ಕೆಮ್ಮಂಟಾಗಿ ಬಿತ್ತು. ಅಲ್ಲಿ ಬಂದೆ, ಪುನಃ ಅಲ್ಲಿ ನಡ್ಕೊಂಡು ರಾತ್ರಿ ಟಾರ್ಚ್ ಇಲ್ಲ. ಆಗ ಮೊಬೈಲ್ ನೆನಪಿಟ್ಟು, ಈಗ ಅದು ಮೊಬೈಲ್ ಉಂಟು, ಮೊಬೈಲ್ ಏನು ಟಾರ್ಚ್ ಇಲ್ಲ, ಫೋನ್ ಇಲ್ಲ. ಬಂದೆ ಮನೆಗೆ ಬಂದು 10-10:30 ಗಂಟೆ ಆಗಿದೆ. ನಿಜ ಚಿಂತೆ ಯಾರು ತಕ್ಕ ಹೇಳುವುದು, ಟೆನ್ಷನ್ ನಡೀತಲು. ನಾನು ಮನೆಗೆ ಬಂದು ಹೇಳಿದೆ, ಟೆನ್ಷನ್ ಮಾಡೋದು ಬೇಡ. ನನ್ನ ಮಗಳು, ದೊಡ್ಡ ಮಗಳು ಅಬಿಗೇಲ್, ಅದು ಸಾಧನ 8ನೇ ವರ್ಷದ ಮಗಳು. ನಾನು ಹೇಳಿದೆ, ನನ್ನ ಮಗಳ ಕೈ ಇಟ್ಟುಕೊಂಡು ನಾವು ಡ್ಯಾನ್ಸ್ ಮಾಡಿದೆ. ಅಂದರೆ ಸೈತಾನನೇ ಇದು ನನ್ನ ಜೀವಿತದಲ್ಲಿ ತನ್ನ ನೀನಾಗಿದೆ. ಯಾಕಂದರೆ ಕಷ್ಟದಿಂದ ₹50 ನಾನು ಪೆಟ್ರೋಲ್ ಹಾಕಿದೆ. ಪೆಟ್ರೋಲ್ ಮುಗಿದು ಗಾಡಿಗೆ ಕೈ ಕೊಟ್ಟರೆ, ಆದರೆ ದೇವರು ಇದು ಕಟ್ಟದ ಮಾಡಿ ನೀನು ಎಂಬುದಾಗೆ ನಿನಗೀಗ ಬುದ್ಧಿ ಕಲಿಸಿದಾಗ ನನ್ನ ಮಗಳ ಕೈ ಇಟ್ಟುಕೊಂಡು 1 ಗಂಟೆ ನಮ್ಮ ಮನೆಯಲ್ಲಿ ಡ್ಯಾನ್ಸ್ ಮಾಡಿದೆ. ಹೇಳಿದೆ, ಸೈತಾನೆ ಇದು ನೀನು ತಂದ ಪರೀಕ್ಷೆ, ನಾನು ಸೋತು ಹೋಗುದಿಲ್ಲ, ನಿನ್ನ ಕಾಲಿನ ಕೆಳಗೆ ನೀನು ಸೋತೆ ಹೋಗ್ಬೇಕು. ನಾವು 1 ಗಂಟೆ ನಮ್ಮ ಮಗಳನ್ನು ತೆಗೆದು ಡ್ಯಾನ್ಸ್ ಮಾಡಿದೆ. ಅದ ಮುಂದೆ ಅನ್ಯ ಭಾಷೆ ಮಾಡಿದೆ, ಮತ್ತು ಬುದ್ಧಿ ಸ್ತೋತ್ರ ಮಾಡಿದೆ. ಮತ್ತು ಮಲಗಿದೆ ಏನು ಟೆನ್ಷನ್ ಮಾಡಿದ್ರೆ ದೇವರು ಅದ್ಭುತ ಮಾಡ್ತಾರೆ. ಮರುದಿನ ಏನು ದೇವರು ನನಗೆ ಒದಗಿಸ್ಕೊಟ್ರು. ಉಪ್ಪರಿಗೆ ಹೋಗಿ ಗಾಡಿ ಸಹ ಕತ್ತುಕೊಂಡು ಹೋಗಿಲ್ಲ, ರಿಪೇರಿ ಮಾಡಿದೆ. ಏನು ನಷ್ಟವಾಗಿದೆ, ಡಬಲ್ ಬಿಸ್ನೆಸ್ ಕೊಟ್ಟು ಅದಕ್ಕೋಸ್ಕರ ಒಂದು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ನಿಜವಾಗಿ ಗುಣಮುಟ್ಟಲ್ಲಿ ನೋಡಿ. ₹50 ತೆಗೆದುಕೊಂಡು ಹೋಗ್ತೇವೆ, ಗಂಟೆ 9 ಗಂಟೆ. ಈಗ ಎಲ್ಲಿ ಹೋಗ್ಬೋದು? ಯಾರಾದರೂ ನಿಮಗೆ ಫ್ರೀ ತೆಗೆದುಕೊಂಡು ಬಿಡ್ತಾರಾ? ನಂತರ ಸಂತೆ ಕಟ್ಟಿಂದ ಕೆಮ್ಮನ್ನು ಊಡೆ ಬರಬೇಕಂತ ಸಾಧನ 6 ಕಿಲೋಮೀಟರ್ ಉಂಟು. ರಾತ್ರಿ ಏನು ಮಾಡ್ಕೊಂಡು ನಡ್ಕೊಂಡೇ ಬರಬೇಕಿಲ್ಲ. ಬೇರೆ ಏನು ಟಾಸ್ಟ್ ಉಂಟಾ? ಫೋನ್ ನೋಡಿ ಏನಿಲ್ಲ. ಆದರೆ ದೇವರ ಆತ್ಮನು, ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ನನ್ನ ಆತ್ಮನು ಆ ಪರಿಸ್ಥಿತಿ ದೇವರಿಗೆ ಸ್ತೋತ್ರ ಮಾಡಿದೆ. ಮನೆಗೆ ಬಂದು ಬುದ್ಧಿಯಲ್ಲಿ ನನ್ನ ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು ನಾವು ಇಬ್ಬರು ಡ್ಯಾನ್ಸ್ ಮಾಡಿದೆ. ಸೈತಾನೇ ನಿನಗೀಗ ಬುದ್ಧಿ ಕಲಿಸ್ತೇನೆ, ನಿನ್ನ ಜೀವಿತ ನಷ್ಟ ಉಂಟು ಮಾಡಿದೆ, ನಿನಗೆ ನೀನು ಸೋಲು, ನನಗೆ ಜಯ ಉಂಟು ಎಂಬುದಾಗಿ ಹೇಳುವಾಗ ಮರುದಿನ ನನ್ನ ಜೊತೆ ಬಂದ ಸೋದರಿ 2 ಪಟ್ಟು ನನಗೆ ಆಶ್ರಯ ಮಾಡಿದ. ಹಾಗಾದರೆ ಅನ್ಯ ಭಾಷೆ ಪ್ರಾರ್ಥನೆ ಯಾವುದು ಮಾಡುತ್ತಾ ಅಭ್ಯಾಸ ಮಾಡಿದ್ರೆ ಏನು ಅಂದರೆ, ಈಗ ಪರೀಕ್ಷೆ ಬಂದು ನನ್ನ ಅಭಿವೃದ್ಧಿಗೋಸ್ಕರದಲ್ಲ, ನನ್ನ ನಂಬಿಕೆ ಅಂದರೆ ಸೈತಾನನ್ನು ತಂದೆ. ಯಾಕಂದರೆ ನಾನು ಈ ಪರಿಸ್ಥಿತಿಯಲ್ಲಿ ಗುಣಗುಟ್ಟಬೇಕು. ಸ್ವಾಭಾವಿಕ ಎಲ್ಲ ಪ್ರತಿಯೊಬ್ಬರು ₹50 ಹೋಯ್ತು, ಇದು ಹೋಯ್ತು. ಸ್ವಾಭಾವಿಕವಾಗಿ ನಮ್ಮ ರಕ್ತ ಭಾಷೆ ಮಾಡ್ತಾರೆ. ಯಾರು ಒಂದು ಕೆಲವರು ಹೆಂಡತಿ ಗುಣಗುಟ್ಟ ಕಲಿತಾರೆ ಅಂತ ದೇವರಿಗೆ ಗುಣಗುಟ್ಟಬೇಕಲ್ಲ. ಅಂದರೆ ಈ ರೀತಿ ದೇವರು ಮಾಡ್ತಾರ? ₹50 ತೆಗೆದುಕೊಂಡು ಒಂದು ಸ್ಕೂಟರ್ ಒಂದು ಪಾಕೆಟ್ ₹1 ಇಲ್ಲ. ಏನು ಬರೀ ಅನ್ಯ ಭಾಷೆಯ ಪ್ರಾರ್ಥನೆ ಮಾತ್ರ ಆ ಸಮಯದಲ್ಲಿ ನಮಗೆ ಧೈರ್ಯ ಕೊಡ್ತದೆ. ಮತ್ತು ಆ ಪರಿಸ್ಥಿತಿನ ಆತ್ಮದೇವರು ಪ್ರತಿಷ್ಠೆ ಮಾಡಿ ನಿಮಿತ್ತಾಗಿ ನಾವು ಮನೆಗೆ ಬಂದು ನನ್ನ ಹೆಂಡತಿಗೆ ಮಕ್ಕಳನ್ನ ಸಮಾಧಾನ ಕೊಟ್ಟೆ, ಟೆನ್ಷನ್ ಮಾಡೋಣ. ಮತ್ತು ನನ್ನ ಚಿಕ್ಕ ಮಕ್ಕಳನ್ನು ತೆಗೆದುಕೊಂಡು 1 ಗಂಟೆ ಡ್ಯಾನ್ಸ್ ಮಾಡಿದೆ. ಮರುದಿನ ದೇವರು ಡಬಲ್ ಪ್ರಯತ್ನ ಮಾಡಿದ್ದಾರೆ. ಅದು
ಅನ್ಯ ಭಾಷೆ ಬರೋದೇ ವೆರಿ ಇಂಪಾರ್ಟೆಂಟ್ ಇದೆ. ಪ್ರತಿದಿನವೂ ಅಭ್ಯಾಸ ಮಾಡಿದ್ರೆ ನಿಮ್ಮ ವೆಹಿಕಲ್ ಬಿಡುವವರು, ಬಸ್ನಲ್ಲಿ ಎಲ್ಲ ಸಮಯ ಮಾಡಲಿ. ಮತ್ತೆ ಇಂಥ ಒಂದು ಪರೀಕ್ಷೆ, ಇದು ಬಂದ ಪರೀಕ್ಷೆ ನಂಬಿಕೆ ವೃದ್ಧಿ ಮಾಡಲಿಕ್ಕೆ. ಈ ಪರೀಕ್ಷೆಯನ್ನು ಪಾಸ್ ಆಗಿದ್ರೆ 2 ಪಟ್ಟು ದೇವರು ಕೊಟ್ಟರು. ಆಮೇಲೆ ನನಗೆ ಗೊತ್ತಾಯ್ತು ಪರೀಕ್ಷೆ ಪಾಪಕ್ಕೋಸ್ಕರ ನನಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಮ್ಗೆ ಯಾವ ಕಷ್ಟಗಳು ಬರ್ಬೋದು, ಯಾವ ಸೋದರಗಳು ಬರ್ಬೋದು, ಏನು ಅದು ನನ್ನ ಪಾಪಕ್ಕೋಸ್ಕರವೋ ಅಥವಾ ನಮಗೆ ಆತ್ಮ ಹೇಳ್ತದೆ, ನಮ್ಮ ಮನಸ್ಸು. ಹಾಗೆ ನಾವು ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ, ಬುದ್ಧಿಯಲ್ಲಿ ಸ್ತೋತ್ರ ಮಾಡಲಾಗ್ತದೆ, ಬಾಯಿಲಿನೋ ನಂಬಿಕೆಯನ್ನು ಮಾತನಾಡ ಇಲ್ಲದಿರ್ತದೆ. ಬಾಯಿಲೆ ಮಾತದು ಗುರುಬಿಟ್ಟು ದೇವರಿಗೆ ಮಾಡ್ತಾರಪ್ಪ, ನನ್ನ ದೇವರಿಗೆ ಮಾಡಿ ಸ್ವಾಭಾವಿಕ ಗುರುಬಿಡ್ತಂದಿಲ್ಲ. ಅದಕ್ಕೆ ಅನ್ಯ ಭಾಷೆ ಪ್ರಾರ್ಥನೆ ಕೊಟ್ಟಿದೆ, ಅದು ದೊಡ್ಡ ಬಹುಮಾನವಾಗಿದೆ. ಆಮೇಲೆ ಅದು ನಾವು ಉಪಯೋಗ ಮಾಡುವುದೇ ಇಂತೆಲ್ಲ ಪರಿಸ್ಥಿತಿ ಬರುವಾಗ ನಾವು ದೇವರಿಗೆ ಪ್ರಾರ್ಥನೆ ಮಾಡುತ್ತೇವೆ, ಮತ್ತೆ ದೇವರ ಮಿರಾಕಲ್ ಡಬ್ಬಲ್ ಹೊಂದುತ್ತೇವೆ. ಆಮೇಲೆ ಮತ್ತೆ ಸೈತನ್ ಯಾವ ದಾರಿಯಲ್ಲಿ ಬಂದರು ಆತ ಬಂದೇನು, ಈಗ ಇವನಿಗೆ ಬೀಳಿಸುವ ಏನೆಲ್ಲ ಹಣ ಹೋಯ್ತು, ಸ್ಕೂಟರ್ ಹೋಯ್ತು, ಏನು ಮಾಡೋನು. ಆದರೆ ಸೈತ 1-7 ದಾರಿಯಿಂದ ಅದು ಓಡಿ ಹೋದನು, ಮತ್ತೆ ನನಗೆ ನಷ್ಟ ಮಾಡಿದ, ನನಗೆ 7 ಪಟ್ಟು ಹಿಂದೆ ಕೊಟ್ಟನು. ಯಾಕಂದ್ರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ಹೀಗೆ, ಕಲ್ಲನ್ನು ಕದಿಯುವುದಾದ್ರೆ ಅವನಿಗೆ 7 ಪಟ್ಟು ಕೊಡಬೇಕು. ಈಗ ನನ್ನನ್ನು ಕದ್ದದ್ದು ಯಾರು? ಸೈತಾನನು. 7 ಪಟ್ಟು 2ನೇ ದಿನದಲ್ಲಿ ದೇವರು ಮಿರಾಕಲ್ ಮಾಡಿದರು. ಅದಕ್ಕೋಸ್ಕರ ಅನ್ಯ ಭಾಷೆಯವರ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಇಲ್ಲದರೆ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋ ಪ್ರತಿಯೊಬ್ಬರಿಗೆ ಅನ್ಯ ಭಾಷೆ ಕೊಟ್ಟೆ ಕೊಡುತ್ತಾನೆ. ಹತ್ತಿರಕ್ಕೆ ನನ್ನ ಅನ್ಯ ಭಾಷೆ ಬೇಕೇ ಬೇಕು ಅಂದರೆ ಆಟ ಹಿಡಿದು ಪ್ರಾರ್ಥನೆ ಮಾಡಿ, ದೇವರು ಕೊಟ್ಟೆ ಕೊಡುತ್ತಾನೆ. ಕೊಟ್ಟ ನಂತರ 1 ಗಂಟೆ 2 ಗಂಟೆ ಜಾಸ್ತಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ, ಎಲ್ಲ ಸಮಯ ಪ್ರೇಯರ್ ಮಾಡಿ, ಇದು ನಿಮಗೆ ಈ ಬೆನಿಫಿಟ್ ಕೊಡುತ್ತದೆ. ಅದು ಇನ್ನೊಂದು ವಾಕ್ಯ ನಾವು ನೋಡಬಹುದು, ಕೀರ್ತನೆಯಲ್ಲಿ 100 ಅದರ 4ನೇ ವಾಕ್ಯ, Psalm 100:4. Psalm 100:4. ಕೃತಜ್ಞತಾಸ್ತುತಿಗಳನ್ನೇ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಗಳನ್ನೇ ಆತನ ಅಂಗಳಗಳಿಗೂ ಬಂದಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆಮೇಲೆ ಕರ್ತನಾಸ್ತುತಿಯುಳ್ಳ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನಾದ ಅಂಗಳಗಳಿಗೂ ಬನ್ನಿ. ನೋಡಿ, ಇಂಥ ಪರಿಸ್ಥಿತಿ ಪ್ರಾರ್ಥನೆ ಮಾಡಾಗ್ತದ. ಎಷ್ಟೋ ವಿಶ್ವಾಸ ಕೇಳಿದೆ ನಾನು, ಯಾಕೆ ಪ್ರಾರ್ಥನೆ ಮಾಡಬೇಕು? ನನ್ನ ದೇವರ ನಂಬಿಕೆ ಏನು ಸಿಕ್ಕಿತು? ಕೆಲವು ವಿಷಯ ಅವರು ಜೋಗ್ ಮಾಡ್ತಾರೆ, ಏನು ಪ್ರಾರ್ಥನೆ ಮಾಡೋದ್ರೆ ಈಗ ಹೋಗುದು ನನಗೆ ಅಂದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಬುದ್ಧಿ ಆಗ್ತದ ಅಂತ ಸಂಗತಿಗಳು ಬಂದರೆ ಆಗ್ತದ ಬುದ್ಧಿ ಏನು ಅಂದ್ರೆ ಅದು ದೇವರ ದೂರ. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಮ್ಮ ಆತ್ಮ ದೇವರ ಸನ್ನಿಧಾನಕ್ಕೆ ಸ್ತುತಿ ಮಾಡಿಕೊಂಡು ದೇವರ ತೆರೆದು ಹೋಗ್ತದೆ. ಮತ್ತು ನಮ್ಮ ಬುದ್ಧಿಯು ನಮ್ಮ ಮನಸ್ಸು ಏನ್ ಬರ್ತದೆ, ಅವನು ನೆಮ್ಮದಿ ಬರ್ತದೆ. ನಮ್ಮ ದೇವರು ಒಳ್ಳೆಯವನು ಅಲ್ಲ, 5 ಇವನು ಒಳ್ಳೆಯವನು, ಆತನ ಕೃಪೆ ಯುಗ ಯುಗಕ್ಕೂ, ಆತನ ಈ ದೇವರ ಕೊಂಡಾಡಲಿಕ್ಕೆ ಇನ್ನೂ ದೇವರ ಹತ್ತಿರಕ್ಕೆ ಬರಲಿಕ್ಕೆ ಆಗ್ತದೆ. ಅದು ಅನ್ಯ ಭಾಷೆ ಇಲ್ಲದಿದ್ದರೆ ಇಂತಹ ಪರಿಸ್ಥಿತಿಗಳು ಬರೋದನ್ನ ತುಂಬಾ ನನ್ನ ಅನುಭವ ಉಂಟು. ತುಂಬಾ ನಿಜವಾಗಿ ದೇವರಿಂದ ಸೈತಾನ ಮಾಡ್ತಾರೆ. ಸೈತಾನ ಪ್ಲಾನಿನು ನಮ್ಮನ್ನು ದೇವರ ದೂರ ತೆಗೆದುಕೊಂಡರು. ಇನ್ನು ದೇವರು ಏನು ಮಾಡ್ತಾರೆ? ಸೈತಾನ ನನ್ನ ದೇವರು ಒಳ್ಳೆ, ನಾನು ಅನುಭವ ಮಾಡ್ತೇನೆ, ನನ್ನ ದೇವರು ಒಳ್ಳೆ. ಒಂದು ಪಾಪ ಮಾಡಿ ಶಿಕ್ಷೆ ಬಂದರೂ ಸಹ ಅದನ್ನು ಮಾಡ್ತಾನೆ, ಪಾಪ ಮಾಡಿದ ನಿಮ್ಮ ಮಗನೇ ಅಂದರೆ ಎಚ್ಚರ ಕೊಡ್ತೇನೆ. ಪಾಪ ಪಶ್ಚಾತ್ತಾಪ ಪಡುವಾಗ ಅದನ್ನು ಪುನಃ ತಪ್ಪಿದ್ರೆ ನನ್ನ ದೇವರು ಎಂದಿಗೂ ಪ್ರೇರೆ ಅನ್ಯಾಯ ಮಾಡು. ನನ್ನ ದೇವರು ಒಳ್ಳೆಯವನು, ಪ್ರೀತಿ ಸ್ವರೂಪನು, ದಯಾಳು. ಇದು ಅನುಭವ ಯಾಕೆ ನನಗೆ ಆಯಿತು? ಅನ್ಯ ಭಾಷೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಇವತ್ತು ಸೇರ್ತೇನೆ, ನನ್ನ ದೇವರು ಒಳ್ಳೆಯವನು. ಆಮೇಲೆ ಅದೇ ಯಾರು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿಲ್ಲ ಅವ್ರು ಕಷ್ಟಪದ ಕೂಡಲೇ ದೇವರು ಏನು ಮಾಡ್ತಾನೆ? ದೇವರಾಗ ನಮ್ಮ ದೇವರು ಗುರುಮುಟ್ಟಬೇಡಿ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಅದಕ್ಕೆ ಅನ್ಯ ಭಾಷೆ ಒಳ್ಳೆಪಟ್ಟಿದೆ. ದೇವರ ಒಳ್ಳೆಯ ಥರ ಅನುಭವ ಮಾಡಲಿಕ್ಕೆ ಕೆಲವು ಸಲ ಮನಸ್ಸು ಪ್ರಾರ್ಥನೆ ಮಾಡಲಿಕ್ಕೆ ಆಗುದ. ಚಿಂತೆಗಳು ತುಂಬ ಬರುವಾಗ, ಕಷ್ಟಗಳು ಬರುವಾಗ ನಮ್ಮ ಮನಸ್ಸು ನೋಡಿಕೊಂಡು ನಮ್ಮ ಮನಸ್ಸು ಏನಂತೆ ನಿರಾಶೆ ಇದೆ. ಅದೇ ಅನ್ಯ ಭಾಷೆ ಎಲ್ಲ ಸಮಯದಲ್ಲೂ ದೇವರ ಸನ್ನಿಧಾನಕ್ಕೆ ಕ್ರಮದೊಡನೆ ಆತನ ಮಂದಿರಗಳು ಮತ್ತೆ ಹೋಗ್ತದೆ, ಆತನ ಒಳ್ಳೆಯನ್ನು ಕೊಂಡಾಡಲಿಕ್ಕೆ. ಈಗ 15ನೇ ಪ್ರಯೋಜನ ನೋಡುತ್ತೇವೆ. ಅನ್ಯ ಭಾಷೆಯು ಅಥವಾ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಸಂಪೂರ್ಣವಾದ ವಿಶ್ರಾಂತಿ ಮತ್ತು ಸಮಾಧಾನವನ್ನು ಹೊಂದುತ್ತೇವೆ. ಪುನರುತ್ತೇನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಆತ್ಮಕ್ಕೆ
ಸಂಪೂರ್ಣವಾದ ವಿಶ್ರಾಂತಿಯನ್ನು ಮತ್ತು ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ. Isaiah chapter 28 verse 11 and 12 verse. Isaiah 28 ಅದೇ 11 ಮತ್ತು 12ನೇ ವಾಕ್ಯ. ಹೌದು, ತೊದಲು ಮಾತಿನವರು ಅನ್ಯ ಭಾಷೆಗಳು ಇವರ ಮೂಲಕವಾಗಿ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತನಾಡುವನು. ಆತನು ಮೊದಲು ಇದೇ ನಿಮಗೆ ಅವಶ್ಯವಾದ ವಿಶ್ರಾಂತಿ, ಬಳಲಿದವರನ್ನು ವಿಶ್ರಮಗೊಳಿಸಿ ನಿಮಗೆ ಅನುಕೂಲವಾದ ಉಪಶಮನವು ಇದೆ ಎಂದು ಹೇಳಿದರು. ಸಾಕು. ಇಲ್ಲದ ಪುನಃ ಹೋದ್ ನೋಡಿ, ಆತನು ಮೊದಲು ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿದವರನ್ನು ವಿಶ್ರಾಮಗೊಳಿಸಿರಿ, ನಿಮ್ಮ ಅನುಕೂಲ ಉಪಶಮನ ಇದೆ. ನೋಡಿದ್ರೆ ಹೌದು, ಇವತ್ತು ಕಷ್ಟಗಳು ಬರುವಾಗ, ಸೋದರಿಗಳು ಬರುವಾಗ, ಏನೋ ರೀತಿ ನಮ್ಮ ಕೊಟ್ಟ ಏನೋ ಒಂದು ರೀತಿಯ ದುರ್ಘಟನೆ ಬಂದರೆ, ಏನೋ ಒಂದು ರೀತಿ ಆಗುವಾಗ ನಮ್ಮ ಮನಸ್ಸು ತುಂಬ ಚಿಂತೆ, ಬೇಸರ, ನಿರಾಶೆ ಜುಬ್ಬಿಸಿಬಿಡ್ತದೆ. ಅದೇ ಅನ್ಯ ಭಾಷೆ ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುವುದಾದರೆ ಯಾವ ಪರಿಸ್ಥಿತಿ, ಯಾವ ಘಟನೆ ಏನು ಬಂದರೂ ನಿಮ್ಮ ಆತ್ಮದಲ್ಲಿ ಯಾವಾಗ ವಿಶ್ರಾಂತಿ, ನೀವು ಚಿಂತೆ ಫ್ರೀ, ಏನು ಟೆನ್ಷನ್ ಫ್ರೀ ಇರ್ತೀರಿ. ಮನಸ್ಸಿನಲ್ಲಿ ಟೆನ್ಷನ್ ಫ್ರೀ, ಚಿಂತೆ ನಿಶ್ಚಿಂತರಾಗಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡದಿದ್ದರೆ ನಮ್ಮ ಮನಸ್ಸು ಚಿಂತಿಕೊಂಡ್ಬಿಡ್ತದೆ, ಚಿಂತೆ ಇರ್ತದೆ. ಪ್ರಾರ್ಥನೆ ಮಾಡಿ ಬೇಡ, ಅಪ್ರೋತಿ ಬೇಡ, ಚಿಂತೆ ಮಾಡಿ 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 ಅದು ಇನ್ನೂ ಬಿಪಿಗೆ, ಶುಗರಿಗೆ, ಹಾರ್ಟಿಗೆ ರೋಗಕ್ಕೆ ಹೋಗ್ತೇವೆ. ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಎಷ್ಟು ಚಿಂತೆಗಳಿದ್ದರೂ ನಮ್ಮ ಮನಸ್ಸಿಗೆ ಫ್ರೀಡಮ್ ಆಗ್ತದೆ, ಅಂದರೆ ವಿಶ್ರಾಂತಿ ಆಗ್ತದೆ ಮತ್ತು ಸಮಾಧಾನ ಬರ್ತದೆ. ಅನ್ಯ ಭಾಷೆ ನಿಜವಾಗಿ ವರದಾನವಾಗಿದೆ. ಆಮೇಲೆ ಉಪಯೋಗ ಮಾಡಿದರೆ ಮಾತ್ರ ನೀವು ಕೆಲವರಿಗೆ ಮತ್ತೆ ಅನ್ಯ ಭಾಷೆ ಪ್ರಾರ್ಥನೆ 50 ನಿಮಿಷದಲ್ಲಿ ದಿವಸದಿಂದ ಅಟ್ಲೀಸ್ಟ್ 2 ಗಂಟೆ ಆದರೂ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡುವುದಾದ್ರೆ ಇಂತಹ ಪರಿಸ್ಥಿತಿ ಇನ್ನು ಜಾಸ್ತಿ ಪ್ರಾರ್ಥನೆ ಮಾಡುವಾಗ 100% ನೋಡಿ ಎಂಥ ಸನ್ನಿವೇಶ ಬರುತ್ತೆ, ಯಾವ ರೀತಿ ಸಂಗತಿಗಳು ಆಗಲಿ ನಿಮ್ಮ ಮನಸ್ಸು ನಿಶ್ಚಿಂತರಾಗುತ್ತೀರಿ ಮತ್ತು ಸಮಾಧಾನ ಒಳಗಿಂದ ಉಕ್ಕಿಕೊಂಡು ಬರುತ್ತದೆ. ನಿಮ್ಮ ಮುಖದಲ್ಲಿ ಸಂತೋಷ ಇರ್ತದೆ. ಇತರರಿಗೆ ಏನ್ ಮಾಡ್ತೀರಿ ಆ ಸಂದರ್ಭದಲ್ಲಿ? ಉತ್ತೇಜನ ಮಾಡುತ್ತೀರಿ. ಇತರಿಗೆ ಅವ್ರಿಗೆ ಸಮಾಧಾನ ಕೊಡುತ್ತೀರಿ. ಇಲ್ಲದಂದ್ರೆ ನಾವು ದುಃಖ ಪಡ್ತೇವೆ, ಇತರ ಒಟ್ಟಿಗೆ ನಾವು ದುಃಖ ಪಡಬೇಕಾಗ್ತದೆ. ಏನು ಮಾಡ್ಲಿಕ್ಕಾಗ್ತದ? ಅದಕ್ಕೆ ನಮ್ಮ ಮೈಂಡ್ ನೋಡಿ ಸೈತಾನ್ ಅಟ್ಯಾಕ್ ಮಾಡೋದು ನಮ್ಮ ಮನಸ್ಸು. ನೋಡಿ ಈ ಮನಸ್ಸನ್ನ ಅಟ್ಯಾಕ್ ಮಾಡಿದರೆ ಸೈತಾನ್ ಗೊತ್ತುಂಟು, ನಾವು ಬಿದ್ದು ಹೋಗ್ತೇವೆ. ಅದಕ್ಕೆ ದೇವರ ಆತ್ಮ ನಮಗೆ ಅನ್ಯ ಭಾಷೆ ಹೊರ ಹೋಗ್ತಿದೆ. ಈ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಸಂದರ್ಭದಲ್ಲಿ ಆಗುದಿಲ್ಲ. ಮೈಂಡ್ ಮೇನ್ ಅದೇ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸನ್ನು ಪವಿತ್ರ ಕಂಟ್ರೋಲ್ ಮಾಡ್ತಾನೆ. ನಮ್ಮ ಮನಸ್ಸಿಗೆ ನಿಶ್ಚಿಂತೆ ಸಮಾಧಾನ ಕೊಡುತ್ತದೆ. ಇನ್ನೊಂದು ವಾಕ್ಯ ಸಂದರ್ಭದಲ್ಲಿ ಅಪ್ಪಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, Acts chapter 3 verse 19. ಅಪ್ಪಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಆದ್ದರಿಂದ ದೇವರು ನಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನ ನಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸು ನೋಡಿ Acts chapter 3 verse 19. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲ ಒದಗಿ. ಅಷ್ಟೇ 2 ಪಾರ್ಟ್. ತಿರುಗಿದರೆ ಅಂದ್ರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲ, ಅಂದ್ರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಸಿಗುತ್ತದೆ. ಆಮೇಲೆ ಅಷ್ಟೇ ಪರ್ಟಿಕ್ಯುಲರ್ ಆ ವರ್ಷ ಯಾವುದಂದ್ರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಸಿಗುತ್ತದೆ. ಯಾರಿಗೆ? ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರಿಗೆ. ಅದಕ್ಕೆ ಅನ್ಯ ಭಾಷೆಯಲ್ಲಿ ತುಂಬಾ ಬೆನಿಫಿಟ್ ಉಂಟು. ಉಪಯೋಗಿಸಿರಿ, ಎಂತೆಲ್ಲಾ ಪರಿಸ್ಥಿತಿಯು ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ಅದನ್ನ ಬೆನಿಫಿಟ್ ನೋಡೋಣ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರಿಂದ ನಾವು ಪವಿತ್ರಾತ್ಮನ ಇತರ ವರಗಳನ್ನು ಹೊಂದಿಕೊಳ್ಳುತ್ತೇವೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರಿಂದ ನಾವು ಪವಿತ್ರಾತ್ಮನ ಇತರ ವರಗಳನ್ನು ಹೊಂದಿಕೊಳ್ಳುತ್ತೇವೆ. ಅದು ನಮ್ಮಲ್ಲಿ ತೋರಲು ಬರುತ್ತದೆ. ಆ ವರಗಳು ನಮ್ಮ ಜೀವಿತದಲ್ಲಿ ತೋರಲು ಬರುತ್ತದೆ.
1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 7ರಿಂದ 11 ವಾಕ್ಯ. 1 Corinthians 12 verse 7 to 11 verses. ಆದರೆ ಪ್ರತಿಯೊಬ್ಬರಲ್ಲಿ ತೋರಿಬರುವ ಪವಿತ್ರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ಯೋಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವವರು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವವರು ಕೊಡಲ್ಪಡುತ್ತದೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ನಡೆಸುತ್ತಾನೆ. ನೋಡ್ತೇವೆ, ಪವಿತ್ರಾತ್ಮ ವರಗಳಲ್ಲಿ 9 ವರಗಳು ಉಂಟು. ಅನ್ಯ ಭಾಷೆ ತೆಗೆದರೆ ಉಳಿದ 8 ವರಗಳು. ಪವಿತ್ರಾತ್ಮ ಯಾರು ಅನ್ಯ ಭಾಷೆಯಲ್ಲಿ 2 ಗಂಟೆ ಮಿನಿಮಮ್ 2 ಗಂಟೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡುತ್ತಾರೋ ಅವರಲ್ಲಿ ಪವಿತ್ರ ತನ್ನ ಚಿತ್ತದ ಕೆಲವು ವರಗಳನ್ನು ಅವರಿಗೆ ಕೊಡುತ್ತಾನೆ. ಜ್ಞಾನವಾಕ್ಯ ಕೆಲವು ಕೊಡಬಹುದು, ಕೆಲವು ವಿದ್ಯಾವಾಕ್ಯ ಕೊಡಬಹುದು, ಕೆಲವು ಪ್ರವಾದನೆ ಮಾಡುವ ಕೊಡಬಹುದು, ನಂಬಿಕೆ ವರಗಳು. ಈ ವರಗಳು ಅವರಿಗೆ ಕೊಡಲ್ಪಡುತ್ತದೆ ಪ್ರವಾದನೆ ಮುಖಾಂತರ, ಮತ್ತು ಅದು ವರಗಳು ತೋರಲ್ಪಡುತ್ತವೆ. ಎಕ್ಸಾಂಪಲ್ ಹೇಳಿದ್ರೆ, ನಾನು ಸಭೆಯಲ್ಲಿರುವಾಗ, ನಾನು ಈ ಸೇವೆಗೆ ಫುಲ್ ಟೈಮ್ ಬರೋ ಮೊದಲು ನಾನೊಂದು ಸಭೆಯಲ್ಲಿ ಇರುವಾಗ ನನ್ನ ಸಭೆಯ ಪಾಲಕರು ಅವರು 7 ದಿನ ಉಪವಾಸ ಪ್ರಾರ್ಥನೆ ಅವರು ಎನರ್ಜಿ ಮಾಡಿದರು ನಾಯಕರಿಗೋಸ್ಕರವಾಗಿ. ನಾನು ಅದು ನಾಯಕರು ಇರಲಿಲ್ಲ. ಆದರೆ ನಾನು ಪಾಸ್ಟರ್ ಮನೆ ಹೋದೆ, ಪಾಸ್ಟರ್ ಪೀಠ ಉಪವಾಸ ಮಾಡಿದೆ, ಆಯ್ತು ಹೇಳಿದೆ ನಾನು. ಮತ್ತು ನಾನು ಆ ನಾಯಕರು ಸೇರಿ 7 ದಿನ ಉಪವಾಸ ನಾವು ಮಾಡಿದ್ದೇವೆ. ಅಂದರೆ ಪಾಸ್ಟರ್ ಹೇಳಿದರು, ನಾವೆಲ್ಲ ನಾಯಕರು ಪವಿತ್ರಾತ್ಮ ವರಗಳಿಗೋಸ್ಕರ 7 ದಿನ ಉಪವಾಸ ಪ್ರಾರ್ಥನೆ ಮಾಡುವ ಅನ್ನೋದಾಗೆ ತಮ್ಮ ನಾಯಕರನ್ನು ಕರೆದರು. ಅದು ನಾನು ಸಹ ಅವರಲ್ಲಿ ಪಾಲ್ಗೊಳ್ಳಿದ್ದೇವೆ. 7 ಪೂರ್ತಿ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ 8ನೇ ದಿನದಲ್ಲಿ ದೇವರ ಆತ್ಮನು ದೇವರ ಸೇವಕರ ಮುಖಾಂತರ ನನ್ನ ತಲೆ ಕೈ ಇಟ್ಟು ಅವರು ಪ್ರಾರ್ಥನೆ ಮಾಡಿದ್ರು, ದೇವರು ನಿನಗೆ ಜ್ಞಾನ ವಾಕ್ಯವರ ಕೊಟ್ಟಿದ್ದಾನೆ ಎಂಬುದಾಗಿ. ಈ ನುಡಿಗ ಯಾವಾಗ ನಾವು ಉಪವಾಸ ಇದ್ದುಕೊಂಡು ವರನ್ನು ಕೇಳುತ್ತೇವೋ ಅನ್ಯ ಪ್ರಾರ್ಥನೆ ದೇವರ ವರನ ಪ್ರವಾದನೆ ಕೊಟ್ಟಂದ್ರೆ, ಅದೇ ಕೊಟ್ಟ ವರವು ನನಗೆ ಕಾರ್ಯವಾಗಲಿಕ್ಕೆ ಅನ್ಯ ಭಾಷೆಯಲ್ಲಿ ನಾನು 2 ಗಂಟೆಗಿಂತ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ಆ ಜ್ಞಾನ ವಾಕ್ಯವರು ನನಗೆ ತೋರಿಕೊಂಡು ಮತ್ತು ಬೇರೆ ವರಗಳನ್ನು ತೋರಿ ಬರಾದ್ರೆ ಅನ್ಯ ಭಾಷೆಯವರು 2 ಗಂಟೆಗಿಂತ ಜಾಸ್ತಿ ಪ್ರಾರ್ಥನೆ ಮಾಡ್ತಾರೋ ಮತ್ತು ವರಗಳಿಗೋಸ್ಕರ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾರೋ, ಪವಿತ್ರಾತ್ಮನು ತನ್ನ ಚಿತ್ತದ ಪ್ರಕಾರ 9 ವರಗಳು ಕೂಡ ತನ್ನ ಚಿತ್ತದ ಪ್ರಕಾರ ತಮ್ಮ ಸೇವೆಗೆ ಪಟ್ಟ ಆ ಉದ್ದೇಶದ ಪ್ರಕಾರ ಆ ವರಗಳನ್ನು ಕೊಡುತ್ತಾನೆ. ಮತ್ತು ವರ ಕೊಟ್ಟಿದ್ದೆ ಅಂತ ಕೆಲವು ಸಾರಿ ಪ್ರವಾದನೆ ಮುಖಾಂತರ ಸಹ ಕನ್ಫರ್ಮ್ ಮಾಡ್ತಾನೆ. ಮತ್ತು ಕನ್ಫರ್ಮ್ ಮಾಡಿದ ನಂತರ ವರಗಳು ತೋರಿಕೊಡ್ದ ಯಾವ ಅನ್ಯ ಭಾಷೆಯಲ್ಲಿ ಅಟ್ಲೀಸ್ಟ್ 2 ಗಂಟೆ ಆದರೂ ಅದಕ್ಕಿಂತ ಜಾಸ್ತಿ ಅಟ್ಲೀಸ್ಟ್ ಈ ವರಗಳು ತೋರಪಡೆ 3 ಗಂಟೆ ಆದರೂ ಅನ್ಯ ಪ್ರಾರ್ಥನೆ ಮಾಡಬೇಕಾದ್ರೆ ಹಾಗೆ ಮಾಡುವಾಗ ಆ ವರಗಳು ನಿಮ್ಮಲ್ಲಿ ಕಾಣಲ್ಪಡ್ತವೆ. ಆಮೇಲೆ ಕೆಲವರು ಪ್ರವಾದನೆ ಅವರಿಗೆ ಬರ್ತದೆ, ಪ್ರವಾದನೆ ಬಂದ ನಂತರ ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಿದ್ದರೆ ಆ ವರಗಳು ಕಾಣಲ್ಪಡುವುದಿಲ್ಲ. ಅಂದರೆ ಪ್ರವಾದನೆ ಯಾಕೆ ಕೊಡ್ತಾರೆ, ದೇವರ ಮಗನೇ ನನಗೆ ಜ್ಞಾನವಾಕ್ಯ ಕೊಡ್ತಿದ್ದೆ. ಆ ಕೊಟ್ಟ ನಂತರ ನನ್ನ ಕೂಡ ಕಾರ್ಯ ನಾನು ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ದೇವರ ಆ ವರವು ನನಗೆ ತೋರಲು ಬಂತು. ಮತ್ತಿತರ ವರಗಳು ನನಗೆ ತೋರಲು ಬಂತು. ಹಾಗೆ ಅನ್ಯ ಭಾಷೆಯನ್ನು ಎಷ್ಟು ಹೆಚ್ಚು ಪ್ರಾರ್ಥನೆ ಮಾಡಿದ್ರು ಆಗ ದೇವರಾತ್ಮನು ನಿಮ್ಮ ಸೇವೆ ತಕ್ಕ ಹಾಗೆ ವರಗಳು ಕೊಡುತ್ತಾನೆ, ಕನ್ಫರ್ಮ್ ಮಾಡ್ತಾನೆ ಮತ್ತು ವರಗಳು ಉಳಿಸ್ಕೊಳ್ಳಬೇಕು. ಎಕ್ಸಾಂಪಲ್, ಕೆಲವು ಸಾರಿ ನೀವು ಪ್ರವಾದನೆ ಮಾಡಬಹುದು, ಕೆಲವು ಸಾರಿ ಆ ವರಗಳಿಂದ ಪರ್ಮನೆಂಟ್ ಆಗಿ ಉಳಿಸಬೇಕಾ ಆ ವರಗಳಿಗೋಸ್ಕರ ಕಡಿಮೆ 3 ಗಂಟೆ ಆದರೂ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ಏನೋ ವರ ಹೊಂದಿದ್ದೀರೋ ಏನೋ ಪ್ರವಾದನೆ ಮಾಡಿದ್ರೆ ಅದು ಯಾವಾಗ ನಿಮ್ಮಲ್ಲಿ ತೋರಲ್ಪಡುತ್ತದೆ, ನಿಮ್ಮ ಸೇವೆಯಲ್ಲಿ ಕಾಣಲ್ಪಡುತ್ತದೆ. ಅನ್ಯ ಭಾಷೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಪವಿತ್ರ ವರಗಳು ನಮ್ಮಲ್ಲಿ ತೋರಲ್ಪಡಬೇಕು, ಅದು ಇತರಿಗೆ ಪ್ರಯೋಜನಕರವಾಗಬೇಕಾಗಿದ್ದರೆ. ಒಂದು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ಆತ್ಮದೇವರ ಯಾವನು ಪ್ರವಾದನೆ ಮಾಡೋದು ಸಹ ಅನ್ಯ ಭಾಷೆ ಪ್ರಾರ್ಥನೆ ಮಾಡದ ಬಿದ್ದರೆ ಆ ವರಗಳು ಕಾಣಲ್ಪಡುವುದಿಲ್ಲ, ವರ ತೋರಲ್ಪಡುವುದಿಲ್ಲ. ಅನ್ಯ ಭಾಷೆ ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿರುವ ವರಗಳು ಕಾಣಲ್ಪಡಲಿಕ್ಕೆ, ನಮ್ಮಲ್ಲಿ ವರಗಳು ಇದಕ್ಕೆ ಪ್ರಯೋಜನವಾಗುವುದಕ್ಕೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಇನ್ನು ಕೆಲವು ಅರ್ಥ ಆಗಲಿಲ್ಲ. ನನಗೆ ನನ್ನ ಸಭಾಪಾಲಕರು ಒಂದು ಸಭೆಗೆ ಮೆಸೇಜ್ ಕೊಡಲಿಕ್ಕೆ ಪಾಸ್ಟರ್ ಪೀಟರ್ ಇವತ್ತು ದಿನ ಒಂದು ಸಭೆ ಅಂದರೆ ನಾನು ಇರುವ ಸಭೆಯಲ್ಲಿ ಅವರೊಂದು ಸಭೆ ಇಟ್ಟು ಪಾಸ್ಟರ್ ಪೀಟರ್ ಇವತ್ತು ಆ ಸಭೆಗೆ ಇನ್ನು ಮೆಸೇಜ್ ಕೊಡಬೇಕಂತ ಹೇಳ್ತಾರೆ. ನಾನು ರಾತ್ರಿ ಉಪವಾಸ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಆ ಜ್ಞಾನ ವಾಕ್ಯ ಬರೆದಿರೋ ಏನು ಮೆಸೇಜ್ ಕೊಡಬೇಕು,
ವಿಜಿನ್ ಕೊಟ್ಟರು, ಅದಕ್ಕೆ ವಾಕ್ಯ ಕೊಟ್ಟರು ಬರೆಯರೆ. ಮತ್ತು ಮರುದಿನ ನಾನು ಅಲ್ಲಿ ಹೋಗಿ ಮೆಸೇಜ್ ಆ ಸಭೆಯದು ಇವತ್ತು ನಮ್ಮ ಬ್ರದರ್ ಪೀಟರ್ ಕೊಟ್ಟ ವಾಕ್ಯ ನಮ್ಮೆಲ್ಲರಿಗೆ ಉತ್ತೇಜನವಾಯಿತು. ನಮಗೆ ಅದು ಆತ್ಮಕ್ಕೆ ಉತ್ತೇಜನ ಆಯಿತು. ಈ ರೀತಿ ಪ್ರೇರಣೆ ಏನು ನನಗೆ ಜ್ಞಾನ ವಾಕ್ಯ ಬರಕೊಂಡು ಅಲ್ಲಿ ಗೊತ್ತಾಯ್ತು ನನಗೆ ದೇವರು ಕೊಟ್ಟ ಪ್ರಾರ್ಥನೆ. ಹೌದು, ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದಾಗ ಉಪವಾಸ ಮಾಡಿದಾಗ ಹೆಚ್ಚು ಹೊತ್ತು ಪ್ರಾರ್ಥನೆ ಮಾಡಿ ಆಗ ದೇವರ 7 ವಾರಗಳು ಆ ವರಗಳು ನಮಗೆ ಕಾಣಲು ಪಡ್ತವೆ, ತೋಳಬಡ್ತವೆ, ಇತರಿಗೆ ಪ್ರಯೋಜನವಾಗ್ತವೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಿದ್ದರೆ ಮೆಸೇಜ್ ಕೊಡಬಹುದು, ಬುದ್ಧಿಯಲ್ಲಿ ಕೊಡಬಹುದು, ಇಲ್ಲ ಒಂದೆಲ್ಲ. ಆದರೆ ಪವಿತ್ರ ಕೊಟ್ಟ ಈ ವರ ಉಪಯೋಗ ಮಾಡಿದ್ರೆ ಅನ್ಯ ಭಾಷೆ ಮಾಡುವಾಗ ಪವಿತ್ರಾತ್ಮನೇ ನಮಗೆ ಏನು ದೇವರ ಸೇವಕರು, ಏನು ನನಗೆ ದೇವರ ಸೇವಕರು ಪಾಸ್ಟರ್ ಪೀಟರ್ ಏನು ಮೆಸೇಜ್ ಅವ್ರು ಕೊಟ್ಟ ಜವಾಬ್ದಾರಿ ನಾನು ವಿಧೇಯನಾದೆ. ಅನ್ಯ ಪ್ರಾರ್ಥನೆ ಮಾಡುವಾಗ ಆ ಜವಾಬ್ದಾರಿಗೆ ನಾನು ಒಳ್ಳೆ ರೀತಿಯಲ್ಲಿ ಆ ಸೇವೆ ಮಾಡಲಿಕ್ಕೆ ನನಗೆ ನಡೆಸಿದ್ದು. ನಾನು ಬುದ್ಧಿಯಲ್ಲಿ ಅದು ಮಾಡಲಿಲ್ಲ, ಪವಿತ್ರಾತ್ಮ ನನಗೆ ಉಪಯೋಗ ಮಾಡ. ಆ ರೀತಿ ಬರೀ ಏನು ಮರಗಳು ಕೊಟ್ಟಿರ್ತಾರೋ ಆ ದೇವರ ಸೇವಕರಿಗೆ ಏನು ಜವಾಬ್ದಾರಿ ಕೊಡ್ತು, ನೀವು ಭಯ ಪಡೋದಿಲ್ಲ. ನಂಬಿಕೆಯ ಜವಾಬ್ದಾರಿ ನಿಮ್ಮ ಸಭಾ ಪಾಲಕರಿಗೆ ವಿಧಾನ ಅತಿ ಇಂಪಾರ್ಟೆಂಟ್. ಯಾಕಂದ್ರೆ ದೇವರ ಸಭೆಯಲ್ಲಿ ಸಭಾ ಪಾಲು ಇಟ್ಟಿದ್ದಾರೆ. ದೇವರ ಸಭಾ ಪಾಲಕರ ಮುಖಾಂತರವಾಗಿ ತನ್ನ ನಾಯಕರಿಗೆ ಅವ್ರಿಗೆ ಕೆಲವು ಏನು ಕೊಡ್ತಾರೆ, ಜವಾಬ್ದಾರಿ ಕೊಡ್ತಾರೆ, ಕೆಲಸ ನೀವು ಅದನ್ನು ತೆಗೆದುಕೊಳ್ಳಬೇಕು. ಮತ್ತು ಅನ್ಯ ಭಾಷೆ ಪ್ರಾರ್ಥನೆ ಮಾಡಬೇಕೇವ, ನನ್ನ ಸಭಾ ಪಾಲಕರು ಈ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಅದನ್ನು ಮಾಡಲಿಕ್ಕೆ ನಿನ್ನ ಸಾಯಬೇಕು, ನಿನ್ನನ್ನು ಅಭಿಷೇಕಿಸಬೇಕಿರುತ್ತದೆ. ಮತ್ತು ಅನ್ಯ ಭಾಷೆ 2 ಗಂಟೆ 3 ಗಂಟೆ ಆದರೂ ಪ್ರಾರ್ಥನೆ ಮಾಡಿದ್ರೆ ಡೆಫಿನೆಟ್ ಹೋಗಿದ್ದನ್ನು ದೇವರ ಸೇವೆ ಕೊಟ್ಟ ಸೇವೆಗೆ ಬೇಕಾದ ವರವನ್ನು ಅಭಿಷೇಕ ಕೊಡುತ್ತಾನೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇವೆ. ಕೆಲವರಿಗೆ ತುಂಬಾ ಆಸೆ ಇರ್ತದೆ ಒಳ್ಳೆ ಸಾಂಗ್ ಲೀಡ್ ಮಾಡಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪಾಸ್ಟರ್ ನಾನು ಒಂದು ಕ್ವಾಲಿಟಿ ಟೀಮ್ನ ಜಾಯ್ನ್ ಆಗ್ತೇನೆ. ಹೌದು ಪಾಸ್ಟರ್, ಇವತ್ತು ಅವ್ರ ಹೆಸರು ಇವತ್ತು ನೀನು ಸಾಂಗ್ ಲೀಡ್ ಮಾಡಬೇಕು. ಈಗ ಅವರು ಈ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ದೇವ ಪವಿತ್ರಾತ್ಮನೆ ಇವತ್ತು ನನಗೆ ಸಾಂಗ್ ಲೀಡ್ ಮಾಡೋ ಜವಾಬ್ದಾರಿ ಕೊಡಲ್ಪಡ್ತಿದೆ, ಅದನ್ನ ನಿನ್ನ ಅಭಿಷೇಕ ಬೇಕು. ಅವಳಿಗೆ ಟ್ಯಾಲೆಂಟ್ ಉಂಟು, ಒಳ್ಳೆ ಅವರು ಸ್ಕಿಲ್ ಅಂದರೆ ಅವ್ರು ಒಳ್ಳೆ ವಾಕ್ಯ ಬರೆಸಿದ್ರು. ಆದರೆ ಅವರು ಪವಿತ್ರಾತ್ಮ ನನಗೆ ನಿನ್ನ ಅಭಿಷೇಕ ಬೇಕೆಂದು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಅವರು ಆ ಸಾಂಗ್ ಲೀಡ್ ಮಾಡುವಾಗ ಆಗ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಆ ಒಂದು ಸಾಂಗ್ನಲ್ಲಿ ಫಸ್ಟ್ ಸಾಂಗ್ನಲ್ಲಿ ಪವಿತ್ರಾತ್ಮನ ಅಭಿಷೇಕ ಎಲ್ಲರೂ ಅನುಭವವಾಗುವಾಗೆ ಆಗುತ್ತದೆ. ಆಮೇಲೆ ಅದೇ ಅನ್ಯ ಭಾಷೆ ಪ್ರಾರ್ಥನೆ ನಮ್ಗೆ ಕೊಳ್ಳಲ್ಪಟ್ಟಿದೆ. ಆ ಪ್ರಾರ್ಥನೆ ಮೂಲಕ ನಮಗೆ ಕೊಟ್ಟ ಸೇವೆಯನ್ನು, ಕೊಟ್ಟ ಜವಾಬ್ದಾರಿಯನ್ನು, ಕೊಟ್ಟ ಕರೆಯುವಿಕೆಯಲ್ಲಿ ಏನೇನು ಆಗಬೇಕು ಅವರ ತಕ್ಕ ಸಮಯದಲ್ಲಿ ದೇವರ ಆತ್ಮನು ನಮ್ಮಲ್ಲಿ ತೋರಲ್ಪಡ್ತದೆ. ಅದು ಇತರಿಗೆ ಪ್ರಯೋಜನಕರವಾಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೇವೆ. ಒಂದು ನಿಮಗೆ ಅರ್ಥವಾಗಲಿಕ್ಕೆ, ಒಂದು ಕಡೆಯಲ್ಲಿ ಒಂದು ಕೆಲವು ದುರಾತ್ಮಗಳ ಪೀಡಿಯಲ್ಲಿ ಒಂದು ಸ್ತ್ರೀ ಇತ್ತು, ಒಂದು ಸಭೆ, ನಮ್ಮ ಸಭೆಯಲ್ಲಿ ಬರೋದು. ಅಲ್ಲಿ ನನಗೆ ಹೇಳಿದ್ರು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ 25 ದುರಾತ್ಮಗಳು ಹಿಡಿದ ಸ್ತ್ರೀ ಪ್ರೇರೆ ಅವ್ರು 25 ಭಾಷೆಯಲ್ಲಿ ಡ್ಯಾನ್ಸ್ ಮಾಡ್ತಿತ್ತು ಪ್ರೇರೆ. ಯಾವಾಗ ನಾನು ಅನ್ಯ ಭಾಷೆ ಪ್ರಾರ್ಥನೆ ಹೋಗುವಾಗ 24 ದುರಾತ್ಮಗಳು ಬಿಟ್ಟು ಹೋಗಿತ್ತು. ಒಂದು ದುರಾತ್ಮ ಇತ್ತು, ಪವಿತ್ರ ನನಗೆ ಹೇಳಿದನು ಹೇಗೆ ಅದು ಬಿಡಿಸಬೇಕು ಎಂಬುದಾಗಿ, ಮತ್ತು ಅಲ್ಲಿ ಬಿಡುಗಡೆ ಆಗಿತ್ತು. ಆ ರೀತಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ನಮ್ಗೆ ಏನು ಜವಾಬ್ದಾರಿ ದೇವರ ಸೇವೆ ಕೊಡ್ತಾರೋ ಅದು ಏನು ನಮಗೆ ಸೇವೆಗ, ಆ ಸೇವೆಯಲ್ಲಿ ನಾವು ಪವಿತ್ರ ಬರಗಳು ತೋರ್ಪಡ್ತವೆ, ಇತರರು ನೋಡುತ್ತಾರೆ ಮತ್ತು ಇತರರು ಪ್ರಯೋಜನ ಹೊಂದುತ್ತಾರೆ. ಅದೇ ಅನ್ಯ ಭಾಷೆ ಇಲ್ಲ ನನಗೆ ಆ ಕರಿವಿಕಟ್ಟು ಈ ಒಂದು ಟೈಟಲ್ ಮಾಡ್ತಾರೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿಲ್ಲ ಅದು ಈ ಪ್ರಯೋಜನ ಹೆಚ್ಚು ಕೊಡ್ತದೆ. ಅನ್ಯ ಭಾಷೆ ಇದ್ದರೆ ಅವ್ರು ಯಾವುದೇ ಕಾಲೇಜ್ ಇದ್ದರು ಅಲ್ಲಿ ಪವಿತ್ರ ಬಲ ಬರ್ತದೆ. ಅವ್ರು ಸ್ವಬಲದಲ್ಲಿ ಮಾಡಿ ಸ್ವಬಲದಲ್ಲಿ ಸೇವೆ ಮಾಡಿದ್ರೆ ಅದು ಫಲಕಾರಿ ಆಗುದಿಲ್ಲ. ದೇವರ ಸೇವೆ ಪವಿತ್ರ ಬಲದಲ್ಲಿ ಮಾಡಲಿಕ್ಕೆ ಅನ್ಯ ಭಾಷೆ ವರ ಕೊಳ್ಳಲ್ಪಟ್ಟಿದೆ. ಅಭಿಷೇಕವು ಚಾರ್ಜಿಂಗ್ ಮಾಡಲಿಕ್ಕೆ ವರಗಳು ಆ ಸೇವೆಗೆ ದೇವರಾತ್ಮನು ನಮಗೆ ಕೊಟ್ಟು ಉಪಯೋಗ ಮಾಡುತ್ತಾನೆ. ಎಲ್ಲರಿಗೆ ಅದಕ್ಕೆ ಅನ್ಯ ಭಾಷೆ ವರ ಜಾಸ್ತಿ ಯೂಸ್ ಮಾಡಿಬಿಟ್ರೆ ನಿಮ್ಮ ಸೇವೆಗಾಗಿ ದೇವರ ಸೇವೆಗೆ ಬೇಕಾ ಯಾವ ವರ ಬೇಕು, ಯಾವ ಜ್ಞಾನ ಬೇಕು ತಕ್ಕದನ್ನು ಕೊಡುತ್ತಾನೆ, ನಿಮ್ಮನ್ನು ಉಪಯೋಗ ಮಾಡುವನಾಗಿದೆ. ಅದು ಅನ್ಯ ಭಾಷೆ ಪ್ರಾರ್ಥನೆ ಮಾಡದಿದ್ದರೆ ಮಾತ್ರ ನಿಮ್ಮ ಬಾಯಿ ಕಟ್ಟಲ್ಪಡುತ್ತದೆ, ನಿಮಗೆ ಏನು ಮಾಡೋದು ಗೊತ್ತಾಗುತ್ತೆ. ಇದಕ್ಕೂ ಹಾಗೆ ಮಾಡಿ ಏನೂ ಸೇವೆ ಮಾಡಿ ಪ್ರಿಪೇರ್ ಆಗಬೇಕು. ಅನ್ಯ ಭಾಷೆ ಅಟ್ಲೀಸ್ಟ್ 2 ಅಥವಾ 3 ಗಂಟೆ ಆದರೂ ಪ್ರಿಪೇರ್ ಆಗಬೇಕು. ಅದಕ್ಕೆ ಒಂದು ಉಪವಾಸ ಮಾಡಿದ್ರೆ 6 ಗಂಟೆ ಅಷ್ಟು ಗಂಟೆ ಪ್ರೇಯರ್ ಮಾಡಬೇಕು. ಉಪವಾಸ ಹೊಟ್ಟೆದು ಬಾಚು ಪ್ರೇಯರ್ ಮಾಡಿ ಉಪವಾಸ ಇದ್ದುಕೊಂಡು 2-3 ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಪ್ರತಿಯೊಂದು ಸೇವೆಯು ನೀವು ನೋಡ್ತೀರಿ ಪವಿತ್ರತ್ವನು ನಿಮಗೆ ಬೇಕಾದ ಬರಲು ಕೊಡುತ್ತಾನೆ, ಇತರರು ಅಲ್ಲಿ ಪ್ರಯೋಜನ ಹೊಂದುತ್ತಾರೆ. ಆಮೇಲೆ ಈಗ ನಾನು ನೋಡುವ 17ನೇ ಬೆನಿಫಿಟ್ ನೋಡೋದ್ರಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರಿಂದ ನಮ್ಮ ಆತ್ಮದ ಕಿವಿಗಳು ದೇವರ ಸ್ವರವನ್ನು ಕೇಳಲಿಕ್ಕೆ ಚುರುಕುಗೊಳಿಸುತ್ತದೆ. ಕೊನೆ ಹೇಳ್ತೇನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರಿಂದ ನಮ್ಮ ಆತ್ಮದ ಕಿವಿಗಳು
ದೇವರ ಸ್ವರವನ್ನು ಕೇಳೋದಕ್ಕೆ ಚುರುಕುಗೊಳಿಸುತ್ತದೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ರೆವಲ್ಯೂಷನ್ 1:10. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದೆಗಡೆ ತುತ್ತೂರಿ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದೆ. ನೋಡಿ ಪ್ರಿಯರೇ, ಇಲ್ಲಿ ಯೋಹಾನನು ಪ್ರಿಯರೇ ಪತ್ಮೋಸ್ ದ್ವೀಪದಲ್ಲಿರುವಾಗ ಕರ್ತನದಿಂದ ಆದಿತ್ಯ ದಿವಸವಾಗಿದೆ. ಆತನು ಪವಿತ್ರ ಭರಿತನಾಗಿ ಆ ದೇವರ ಆರಾಧನೆ ಮಾಡುವಾಗ ಆತನು ದೇವರ ಸ್ವರವನ್ನು ಕೇಳಿದವನು ನೋಡ್ತೇವೆ. ಅನ್ಯ ಭಾಷೆಯಲ್ಲಿ ನೀವು 2 ಗಂಟೆಗಿಂತ ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡುವ ಪವಿತ್ರ ಸ್ವರ ಅತಿ ಸ್ಪಷ್ಟವಾಗಿ ಗಟ್ಟಿಯಾಗಬಹುದು, ಅದರ ನಿಧಾನ ನಿಮಗೆ ಕೇಳುವಂತ ಅನುಭವ ಆಗುತ್ತದೆ. ಆಮೇಲೆ ಕರೆಕ್ಟ್ ಆಗಿ ಪವಿತ್ರ ಆಗ್ಬೇಕ್ರೆ ಕೆಲವು ಸರಿ ಸಣ್ಣ ಸ್ವರ ಕೇಳ್ತದೆ, ಕೆಲವು ಸಲ ದೊಡ್ಡ ದೇವರ ಆತ್ಮನ ಸ್ವರ ನಿಮಗೆ ಕೇಳಬೇಕಾ? ಅನ್ಯ ಭಾಷೆಯಲ್ಲಿ 2 ಗಂಟೆಗಿಂತ ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ ಪವಿತ್ರಾತ್ಮನು ಸಣ್ಣ ಸ್ವರದಿಂದ ದೊಡ್ಡ ಸ್ವರದಿಂದ ಮಾತನಾಡುವವನು ಆಗಿದ್ದಾನೆ. ನಾನು ಅನುಭವ ಮಾಡಿದ್ದೇನೆ. ಅದು ನಿಮಗೆ 100% ದೇವರ ಆತ್ಮನ ಸ್ವರ ನಾವು ಕೇಳುತ್ತೇವೆ. ಇನ್ನು ಕೆಲ ಎಕ್ಸಾಂಪಲ್ ನೋಡಿದ್ರೆ 1ನೇ ಕೊರಿಂಥಿಯದವರಿಗೆ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಫಸ್ಟ್ ಕೊರಿಂಥಿಯನ್ 14:21. ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತನಾಡುವೆ. ಆಮೇಲೆ ಇದು ಅಪ್ಪ ಅಂತಾರೆ, ಅನ್ಯ ಭಾಷೆಯವರ ಮೂಲಕವಾಗಿಯೂ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತನಾಡುವೆನು. ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡುವಾಗ ದೇವರ ನಮ್ಮ ಮುಖಾಂತರ ಅನ್ಯ ಜನರ ಹತ್ರ ಮಾತನಾಡ್ತಾನೆ. ಸುವಾರ್ತೆ ಹೇಳೋಗ್ಬೇಕಾ? ನಿಮಗೆ ಸುವಾರ್ತಿಕರನ್ನು ಕರೀತಾನೋ, ಅದು ಯಾವ ಸೇವಕರನ್ನು ನೀವು ಬೇಡಿದ್ದೇವ? ನನ್ನ ಸ್ವರ ಅವ್ರಿಗೆ ಕೇಳಬಹುದು, ನನ್ನ ಒಳಗಿನ ಪವಿತ್ರ ಸ್ವರ ಕೇಳಬೇಕು. ಆಗ ಆತ್ಮಗಳು ನೋಡಿ, ಯೇಸು ಕ್ರಿಸ್ತನು ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡಿದನು. ಅದರ ಮೊದಲು ಅಲ್ಲಿ ದ್ರಾಕ್ಷಾರಸ ಕೊಡ್ಬಿಟ್ಟಿದ್ದು ಬಂದವರಿಗೆ. ಅವ್ರು ಈ ಯೇಸು ಕ್ರಿಸ್ತ ಮಾಡಿದ ದ್ರಾಕ್ಷಾರಸಗಳು ಇದು ತುಂಬಾ ರುಚಿಕರ ಇತ್ತು. ಇವತ್ತು ನಿಮ್ಮ ಬಾಯಿಗೆ ಬರುವ ಮಾತುಗಳು, ನೀವು ಕೊಡುವಂತ ಸುವಾರ್ತೆ, ನೀವು ಕೊಡುವಂತ ಉತ್ತೇಜನ, ಏನು ನೀವು ಸೇವೆ ಮಾಡ್ತಿರೋ ಬಾಯಿಂದ ಮಾತು, ಆ ಮಾತು ಅನ್ಯ ಜನರ ಆತ್ಮಿಕ ಅದು ಮುಟ್ಟಲು ಪಡಬೇಕು, ಅವರಿಗೆ ರುಚಿ ಸಿಗಬೇಕು. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ನಿಮ್ಮ ಒಳಗೆ ಇರುವ ಪವಿತ್ರಾತ್ಮನ ಸ್ವರ ಅವರಿಗೆ ಕೊಡುತ್ತಾರೆ. ಆಮೇಲೆ ನಾವು ಇರಬೇಕೇವ, ನನ್ನ ಸ್ವರ ಅವರಿಗೆ ನನ್ನ ಒಳಗೆ ನೀನು ನನ್ನ ಮುಖಾಂತರ ಮಾತನಾಡಬೇಕಿರುವಾಗ ಅನ್ಯ ಹಾಗೆಯೇ ಅವ್ರು ನಿಮ್ಮ ಸ್ವರ ನೀವು ಬಾಯಿ ದೇವರ ಆತ್ಮ ನಿಮ್ಮ ಮುಖಾಂತರ ಅವರ ಸಹ ಮಾತನಾಡುತ್ತಾನೆ. ಮತ್ತೆ ಯಾರು ಕೇಳುತ್ತಾರೋ ಅವ್ರು ಯೇಸುವನ್ನು ಕಂಡುಕೊಳ್ಳುತ್ತಾರೆ, ಅವರಿಗೆ ಬಿಡುಗಡೆ ಬರುತ್ತದೆ. ಇನ್ನೊಂದು ಎಕ್ಸಾಂಪಲ್ ಡಾಕ್ಟ್ರೆ, ಐಜಯ ಪ್ರವಾದದ ಪುಸ್ತಕ 30ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಐಜಯ 30:21. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಆಮೇಲೆ ಇಲ್ಲಿ ಹೇಳ್ತದೆ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಅತಿ ಸ್ಪಷ್ಟವಾಗಿ ನನ್ನ ಅನುಭವ ಮೇಲೆ ಅರ್ಥ ಆಗಬೇಕು. ನಾನು 1993ನೇ ಇಸ್ವಿಯಲ್ಲಿ 1992-93ನೇ ಇಸ್ವಿಯಲ್ಲಿ ಭಟ್ಕಲ್ನಲ್ಲಿ ಸಭಾಪಾಲಕರಾಗಿ ನಾನು ಸೇವೆ ಮಾಡುವಾಗ ಅದು ನಮಗೆ ಅಲ್ಲಿ ನನಗೆ ಭಾರ ಇತ್ತು. ಹೇಗಾದರೂ ಅಲ್ಲಿ ಸುವಾರ್ತೆ ಕೊಡಬೇಕು ಎಂಬುದಾಗಿ ಒಂದು ದಿನ ಆದಿತ್ಯವಾರ ಮಧ್ಯ ನಂತರ ನಾವು 3 ನಾಯಕರು ತೆಗೆದುಕೊಂಡು ನಾವು ಸುವಾರ್ತೆ ಹೋದ್ವಿ ಒಂದು ಊರಿಗೆ, ಒಂದು ವಿಲೇಜಿಗೆ. ಪವಿತ್ರಾತ್ಮ ನನ್ನ ಇಲ್ಲಿ ಆ ಒಂದು ವಿಲೇಜಿಗೆ ಹೋಗಿ ನಾನು ಹೋಗುವಾಗ ನನ್ನ ಕಿವಿ ಒಂದು ಸ್ವರ ಕೆತ್ತದೆ. ನನಗೆ ಅದು ಅನುಭವ ಇಲ್ಲ, ಕಡೆ ಗೊತ್ತದು, ಇಲ್ಲಿ ಈ ಏರಿಯಾಕ್ಕೆ ಹೋಗಬೇಡ, ಅವ್ರು ಸ್ವರತೆ ಕೇಳುದಿಲ್ಲ, ನೀನು ಬೇರೆ ಏರಿಯಾಕ್ಕೆ ಕಿವಿ ಸ್ವರ ನನ್ನ ಕಿವಿಲಿ ಕೇಳ್ತಿದ್ದರೆ ನನಗೆ ಆಗ ಅನುಭವ ಅಂತ ಗೊತ್ತಾಯ್ತು. ಪವಿತ್ರಾತ್ಮ ಎಡಕ್ಕೆ ತಿರುವಾಗ ಬಳಕೆ ತಿರುವಾಗ ಇದೇ ಮಾರ್ಗ, ಇದ್ರ ಹೋಗು, ಅದ್ರ ನಡೆಬೇಡ ಎಂಬುದಾಗಿ ಈ ಸ್ವರ ನಿಮಗೆ ಕೇಳಬೇಕಾ? ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸ್ಪಷ್ಟವಾಗಿ ಪವಿತ್ರ ಒಬ್ಬ ವ್ಯಕ್ತಿಯಾಗಿ ಯಾವ ವ್ಯಕ್ತಿ ನಾವು ನೋಡಿಲ್ಲ, ಅದೊಂದು ಸ್ವರ ದೇವರ ನೋಡಿ ಈ ಏರಿಕೆ ಹೋಗಬೇಡ, ನನಗೆ ಭಾರ ಇತ್ತು, ಸೋತೆ ಕೊಡಬೇಕು. ಅದು ದೇವರಾತ್ಮ ಗೊತ್ತುಂಟು, ಅವ್ರು ಸೋತೆ ಸ್ವೀಕಾರ ಮಾಡ್ತಾರಲ್ಲ, ದೇವರಾತ್ಮ ಗೊತ್ತು. ಅದೇ ದೇವರ ಇನ್ನು ಆ ದಾರಿ ಹೋಗಬೇಡ, ಅವ್ರು ಸೋತೆ ಸ್ವೀಕಾರ ಮಾಡ ಬೇರೆ ದಾರಿ ಹೋಗಿ
ಕರೆಕ್ಟ್ 2-3 ಸಲ ನನ್ನ ಕಿವಿಲಿ ಒಂದು ಧ್ವನಿ, ಒಂದು ಸ್ವರನೇ, ನೀನು ಈ ದಾರಿ ಹೋಗಬೇಡ, ಅವ್ರಿಗೆ ಕೇಳುವುದಿಲ್ಲ ಬೇರೆ. ಆ ರೀತಿ ಸ್ವರ ನಾವು ಕೇಳುತ್ತೇವೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ. ಆಮೇಲೆ ಅದನ್ನು ಕೆಲಸ ಬಿಸ್ನೆಸ್ ಮಾಡುವಾಗ, ಕೆಲಸ ಕೆಲಸ ಮಾಡುವಾಗ, ಕೆಲವು ಎಕ್ಸಾಂಪಲ್ ತಗೊಂಡ್ರೆ ಬಸ್ ಹತ್ತೋಗ್ರೆ. ಒಂದು ಸಾರಿ ಕೂಡ ನನಗೆ ಅರ್ಜೆಂಟ್ ಮ್ಯಾಂಗ್ಳೂರಿಗೆ ಹೋಗ್ಲಿತ್ತು. ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಎಕ್ಸ್ಪ್ರೆಸ್ ಬಸ್ ನಾವು ಇಡೇವೆ. ದೇವರ ಹಾಕೊಳ್ಳುತ್ತೆ, ಇದು ಬಸ್ ಇದೆ ಬೇಡ, ನಾ ಬೇರೆ ಮುಂದೆ ಹೋಗಿ ಆ ಬಸ್ ಆಕ್ಸಿಡೆಂಟ್ ಆಗಿದೆ. ಹಾಗೆ ಪವಿತ್ರಾತ್ಮನು ಇನ್ನೂ ಸರಿ ಎಕ್ಸಾಂಪಲ್ ತಗೊಂಡ್ರೆ, ನನಗೆ ಒಂದು ಸಾರಿ ಜೈಪುರ್ ಹೋಗ್ಲಿಕ್ಕಿತ್ತು. ನಾನು ನನ್ನ ಮತ್ತು ನನ್ನ ಹೆಂಡತಿ ಇಬ್ಬರು ಮತ್ತು ನನ್ನ ಮಗುವನ್ನು ತೆಗೆದುಕೊಂಡು ಜೈಪುರ್ ಒಂದು ಕಾನ್ಫರೆನ್ಸ್ ಹೋಗ್ಲಿಕ್ಕೆ ನಾನು ಟಿಕೆಟ್ ಬುಕ್ ಮಾಡಲಿಕ್ಕೆ ಮಣಿಪಾಲ ಟಿಕೆಟ್ ಕೌಂಟರ್ ಹತ್ತಿರ ಬರೋ ತನಕ ಅನ್ಯ ಪ್ರೇರಣೆ ಮಾಡ್ತಾ ಇದ್ದೆ. ನನಗೆ ಈಗ ಟಿಕೆಟ್ ಕೌಂಟರ್ ನಾನೀಗ ಹಣ ಟಿಕೆಟ್ ನಾನು ಅವನಿಗೆ ಎಂಟು ಟಿಕೆಟ್ ಬುಕ್ ಮಾಡಿದೆ. ಒಂದು ಸಲ ಕೂಡಲೇ ನಾನು ವಾಪಸ್ ಬಂದೆ. ಅವ್ರು ಯಾಕೆ ಬೇಡ ಮತ್ತು ಮನೆಗೆ ಬಂದೆ. ಪುನಃ ಪ್ರಾರ್ಥನೆ ನೀನು ನಿನ್ನ ಹೆಂಡತಿ ಮಗು ತೆಗೆದು ಹೋಗಬೇಡ ಅಂದರೆ ಬೇರೆ ತೆಗೆದು ಈ ಸ್ವರಕ್ಕೆ ನಾನು ಇದೆ. ನಾನು ಓದಾಗ ನಿಂತೇ ಅಲ್ಲಿ ಏನೋ ಒಂದು ನನಗೆ ಒಂದು ಅಂದರೆ ಹೊಸ ಊರು, ನನಗೆ ಆ ಟೈಮ್ ಫೋನ್ ಮೊಬೈಲ್ ಇರಲಿಲ್ಲ. ನಾನು ಹೆಂಡತಿ ಮಗು ತೆಗೆದುಕೊಟ್ಟಿದ್ದ ತುಂಬ ಕಷ್ಟದಲ್ಲಿ. ಅದು ನಾನು ದೇವರಾತ್ಮ ಸ್ವರ ಕೇಳಿಕೊಂಡು ನಾನು ಬೇರೆ ಒಂದು ಗಂಡಸನ್ನು ಅಂದರೆ ಬೇರೆ ಸಹೋದರ ಹೋಗಿ ನಾನು ಸೇಫ್ಟಿ ಬರಲಿಕ್ಕೆ ಆಯಿತು. ಒಂದು ವೇಳೆ ಅನ್ಯ ಪ್ರಾರ್ಥನೆ ಮಾಡಿದ್ರೆ ಏನಾಗ್ತಿತ್ತು? ಹೌದು, ನಾನು ಹೆಂಡತಿ ಮಗು ನಾನು ಜೈಪುರ ಊರಿಗೆ ಹೋಗ್ತಿದ್ದೆ. ಅದು ತುಂಬ ಹೊಸ ಊರು, ಅವರ ಭಾಷೆ ನಮ್ಮ ಭಾಷೆ ಬೇರೆ, ಅಲ್ಲಿ ಫೋನ್ ವ್ಯವಸ್ಥೆ ಸರಿ ಇದ್ದಂತೆಗೆ ನಮಗೆ ಏನೂ ಅನುಭವ ಇರಲಿಲ್ಲ. ಆದರೆ ನಾವು ಇಬ್ಬರು ಗಂಡಸರ ಜೊತೆಗೆ ನಿಮಗೆ ಗೊತ್ತು ಹೇಗಾದರೂ ಹೋಗ್ಬೋದು. ಅದಕ್ಕೆ ಪ್ರತಿಯೊಂದು ಡಿಸಿಷನ್ ಮಾಡುವಾಗ, ಈಗ ಬಾಂಬೆ ಹೋಗಬೇಕಾ ಅಥವಾ ಏನು ಮಾಡಬೇಕು ನಿಮ್ಮ ಸ್ವಬುದ್ಧಿಲಿ ಹೋಗಬಾರ್ದು. ಟಿಕೆಟ್ ಬುಕ್ ಮಾಡುವಾಗ ಸಹ ಗಡಿಬಿಡಿ ಮಾಡು. ನೀವು 1 ಗಂಟೆ 2 ಗಂಟೆ 3 ಗಂಟೆ ಅನ್ಯ ಬಸ್ ದೇವರಾತ್ಮನೆ ನನಗೆ ಯಾವ ಬಸ್ ಟಿಕೆಟ್ ಬುಕ್ ಮಾಡಬೇಕು, ಆಗ ದೇವರಾತ್ಮ ಗೊತ್ತಿಲ್ಲ ಆ ಬಸ್ ಆಕ್ಸಿಡೆಂಟ್ ಆಗ್ತದೆ ಆಗುದಿಲ್ಲ, ಯಾವ ಟ್ರೈನಲ್ಲಿ ಬುಕ್ ಮಾಡಬೇಕು, ಯಾವ ಅದೇ ರೀತಿ ನೀವು ಅನ್ಯ ಬಸ್ ಪ್ರಾರ್ಥನೆ ದೇವರ ಅತಿ ಸರಿಯಾಗಿರ್ತದೆ ನಿಮ್ಮನ್ನು ನಡೆಸ್ತಾನೆ. ನಿಮಗೆ ಸ್ವರ ಕೇಳ್ತದೆ, ಇದರಲ್ಲಿ ಹೋಗಬೇಡಿರಿ. ಇದು ಹಾಗೆ ದೇವರ ಆತ್ಮ ಸ್ವರಕ್ಕೆ ವಿದ್ಯರಾಗಬೇಕು. ಪ್ರೇರೆ ಅನ್ಯ ಪ್ರಾರ್ಥನೆ ಮಾಡಿ ಮಾತ್ರವೇ ಈ ಅನುಭವ ನಿಮಗೆ ಆಗುತ್ತದೆ. ಎಷ್ಟು ಪ್ರೇರೆ ಮಾಡಬೇಕು? 5 ನಿಮಿಷ, ಅರ್ಧ ಗಂಟೆ ಇಲ್ಲ, ಅಟ್ಲೀಸ್ಟ್ 2 ಗಂಟೆ ಮಿನಿಮಮ್. ಆಗ ಮಾತ್ರ ಸ್ವಲ್ಪ ಪ್ರಾರ್ಥನೆ ಇರುತ್ತಲ್ಲ, ಹಾಗೆ ಮಾಡಿದ್ರೆ ಮಾತ್ರ ನೀವು ಹೇಳ್ತೀರಿ ಅದು ಪವಿತ್ರ ನನಗೆ ಹೋಗುದು ಬೇಡ ಇಲ್ಲಿ. ಯಾಕಂದ್ರೆ ಅಲ್ಲಿ ನೋಡುವಾಗ ಏನಾಯ್ತು, ದುರ್ಘಟನೆ ಆಯ್ತು. ದೇವರಾತ್ಮನನ್ನು ಸುರಕ್ಷಿತವಾದ ಬಸ್ನಲ್ಲಿಯೋ, ಸುರಕ್ಷಿತ ವಿಮಾನದಲ್ಲಿಯೋ, ಸುರಕ್ಷಿತ ಟ್ರೈನಲ್ಲಿ ತೆಗೆದುಕೊಂಡು ಹೋದನು. ನಾನು ಸುರಕ್ಷಿತ ಹೋಗಿ ಬಂದೆ. ನನ್ನ ಬುದ್ಧಿ ಹೋದರೆ ಏನಾದ್ರೂ ಗಂಡಂತರ ಏನಾದ್ರೂ ಅನಾಹುತ ಆಗ್ತಿತ್ತು. ದೇವರ ಚಿತ್ತ ಅದು ಅನಾಹುತ ಆಗೋದು ದೇವ್ರ ದೂರ ಹೋದಿಲ್ಲ. ಅದಕ್ಕೆ ನಾವು ದೇವರ ಸ್ವರವನ್ನು ಕೇಳಬೇಕು. ದೇವರಾತ್ಮನು ಅನ್ಯ ಪ್ರಾರ್ಥನೆ ಮಾಡಬೇಕು. ಇದೇ ಮಾತು ನಡೆಯಬೇಕೆಂದರೆ ಒಂದು ಧ್ವನಿ, ಒಂದು ಸ್ವರ ನಮ್ಮ ಕಿವಿಲಿ ಕೇಳಿಸ್ತದೆ ಅನ್ಯ ಪ್ರಾರ್ಥನೆ ಮಾಡುವವರಿಗೆ. ಈಗ 18ನೇ ಪ್ರಯೋಜನ ನೋಡೋ ಪ್ರೇರೆ ಅದು ಅರ್ಥವಾಗಿದೆ. ಕೈ ಮೇಲೆ ಮಾಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ಅರ್ಥವಾಗಲಿಕ್ಕೆ. 18ನೇ ಪ್ರಯೋಜನವಾಗಿದೆ, ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ನಾಲಿಗೆಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತದೆ. ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ನಾಲಿಗೆಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲು ನಮಗೆ ಸಾಧ್ಯವಾಗುತ್ತದೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 3 verse 8. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ಇಲ್ಲಿ ಯಾಕೋ ಬರ್ತಾನೆ, ಆದರೆ ನಾಲಿಗೆಯನ್ನು ಯಾವ ಮಾನವನ್ನೂ ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷ ತುಂಬಿ. ಅದಕ್ಕೆ ನಮ್ಮ ನಾಲಿಗೆ ಯಾವ ವ್ಯಕ್ತಿಯಿಂದಲೂ ಹತೋಟಲಿಕ್ಕೆ ಆಗುವುದಿಲ್ಲ. ಯಾಕೋ ಹೇಳ್ತಾನೆ, ಅದೇ ಮನುಷ್ಯರು ಬೇರೆ ಸಂಗತಿಗಳು ಹತೋಟಿ ತರ್ತಾರೆ. ಅದಕ್ಕೆ ಪ್ರೇರೆ ಪವಿತ್ರಾತ್ಮನು ಪಂಚತತ್ವದಲ್ಲಿ ನಾಲಿಗೆ ಉಪದಲ್ಲಿ ಬಂದು ತನ್ನ ಶಿಷ್ಯರಿಗೆ ಕೊಟ್ಟ ಮೊದಲನೇ ಗಿಫ್ಟ್ ಅನ್ಯ ಭಾಷೆವಾಗಿದೆ. ಅದಕ್ಕೆ ಅನ್ಯ ಭಾಷೆವರ ನಾವು ಹೆಚ್ಚು ಉಪಯೋಗ
ನಾಲ್ಕು ಕಂಟ್ರೋಲ್ ಮಾಡಿ ಅಟ್ಲೀಸ್ಟ್ 2 ಗಂಟೆ ಆದರೂ ಪ್ರತಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ಅನುಭವ ಮಾಡ್ತೀರಿ. ಯಾವ ಕೋಪಕ್ಕೆ ಹೇಗಿದ್ರು ನಿಮ್ಮ ನಾಲಿಗೆಯಲ್ಲಿ ನೀವು ಕೆಟ್ಟ ಮಾತು ಮಾತನಾಡೋದಕ್ಕೆ, ಶಾಪದ ಮಾತು ಮಾತನಾಡೋದಕ್ಕೆ, ನಕಾರಾತ್ಮಕ ಮಾತು ಮಾತನಾಡೋದಕ್ಕೆ ನಿಮ್ಮ ನಾಲಿಗೆ ಆಗುವುದಿಲ್ಲ. ಪವಿತ್ರಾತ್ಮನ ಕೊಕ್ಕೆ ಅನುಭವ ಮಾಡಿದ್ದೀರಿ. ಆಮೇಲೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪವಿತ್ರಾತ್ಮ ನಮ್ಮ ನಾಲಿಗೆ ಪರಿಪೂರ್ಣ ಪವಿತ್ರ ಹತೋಟಿಗೆ ಬಂದು ನಾವು ಏನು ಮಾತನಾಡುವಾಗ ಇತರಿಗೆ ಉತ್ತೇಜನ ಆಗ್ಬೋದು. ಭಕ್ತಿ ವೃದ್ಧಿ ಮಾಡುವಂತೆ ಕಾಲುತ್ತ ಮಾತನ್ನು ಮಾತಾಡಿ ಸಾಧ್ಯವಾಗ್ತಿಲ್ಲ. ಇತರಿಗೆ ನೋವು ಮಾಡುವಂತೆ, ಇತರಿಗೆ ಕೆಡಿಸುವಂತ, ಇತರ ಭಕ್ತಿ ಕುಂದಿಸುವಂತ ಅಥವಾ ಅಪನಂಬಿಕೆ ಮಾತು, ಜೀವ ಮಾತು ನಾಲಿಗೆ ಬಿಡುವುದಿಲ್ಲ. ಯಾರು ಪವಿತ್ರಾತ್ಮನು ನಮ್ಮ ನಾಲಿಗೆ ಕಂಟ್ರೋಲ್ ಮಾಡುತ್ತದೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಮಾತ್ರ, ಇಲ್ಲಂದರೆ ಯಾವ ಮನುಷ್ಯನಿಗೂ ಸಾಧ್ಯವಾಗುತ್ತೆ. 2 ಗಂಟೆ ಆದ ಮಿನಿಮಮ್ ಪ್ರಾರ್ಥನೆ ಮಾಡಿದ್ರೆ 100% ಇದು ನಮ್ಮ ಅನುಭವ ಆಗ್ತದೆ. ಯಾಕಂದ್ರೆ ನಾಲಿಗೆಯಲ್ಲಿ ಪವರ್. ನಾನು ಪುಸ್ತಕ 18ರಲ್ಲಿ 21ನೇ ವಾಕ್ಯ ಓದಿದ್ರೆ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಕ್ರಿಯೆಗಳು ಅದರ ಫಲವನ್ನು ಅನುಭವಿಸುವುದು. ಇಲ್ಲಿ சொல்றது ಜೀವನ ಮರಣವು ನಮ್ಮ ನಾಲಿಗೆ ವಶವಾಗಿವೆ. ಯಾಕೆ ಅನೇಕ ವಿಷಯ ಕಷ್ಟದಲ್ಲಿ ಬಿಡ್ತಾರೆ. ಎಲ್ಲ ಕಷ್ಟ, ಎಲ್ಲ ರೋಗ, ಎಲ್ಲ ಪಗಾಟಗಳು ಸಹಿತ ಕೆಲವೊಂದು ತರ್ತಾನೆ, ಕೆಲವೊಂದು ನಾಲಿಗೆಯಿಂದ ನೆನಪಿಟ್ಬಿಟ್ಟು. ಅನೇಕರು ಬೆಳಗಿದ್ದ ಕೂಡಲೇ ದೇವರ ಸ್ತೋತ್ರ ಮಾಡೋ ಮೊದಲು ಅವ್ರಿಗೆ ಇದನ್ನು ನನಗೆ ಏನು ನನಗೆ ಬೇಡ ಬೆಳಿಗ್ಗೆ ಏನು ಅದು ಹೇಳಿ ಅದೇ ರೀತಿಯಾಗಿ ಯಾರು ಕಾರಣ ಎಲ್ಲದಕ್ಕೆ ಸೈತಾನ ಹೇಳ್ಬೋದ. ಇವತ್ತ ನಾಲಿಗೆಯಿಂದ ಸೈತಾನಿಗೆ ಬರ್ಲಿಕ್ಕೆ ಸೈತಾನ ಬಂದು ಏನ್ ಮಾಡ್ತಾರೆ, ಒಳ್ಳೆದ್ರು ಮಾಡ್ತಾನ. ಅದಕ್ಕೆ ಈ ನಾಲಿಗೆಯಲ್ಲಿ ಬರೀ ಜೀವನ ಉಂಟು, ಮರಣ ಉಂಟು. ಅದಕ್ಕೆ ನಮ್ಮ ನಾಲಿಗೆ ಜೀವನವನ್ನೇ ನಾವು ಆಯ್ಕೆ ಮಾಡಬೇಕು, ಶುಭವನ್ನೇ ಮಾತಾಡಬೇಕಾದ್ರೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿದ್ವಿ. ಆಗ ಮಾತ್ರ ಇಡೀ ದಿನ ಏನೋ ಕಷ್ಟ ಬರಲು, ಏನೋ ಸಮಸ್ಯೆ, ಅದಕ್ಕೆ ಕೆಲವು ಕೋಪಿಸುವ ಕೆಲವು ಸಂದರ್ಭಗಳು ಬರ್ತವೆ. ಅಂತ ಕೋಪಗಳು ಬಂದರು ನಿಮ್ಮ ನಾಲಿಗೆಯು ಕೆಟ್ಟದನ್ನು ಮಾತಾಡದಂತೆ ಶಬ್ದದಂತೆ ಪವಿತ್ರಾತ್ಮ ಒಂದು ಕೊಕ್ಕೆಯಿಂದ ಪವಿತ್ರಾತ್ಮ ಒಂದು ಕಂಟ್ರೋಲ್ ನೀವು ಅನುಭವ ಮಾಡುತ್ತೀರಿ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಇದು ಸಾಧ್ಯ ಇದ್ದರೆ ಸಾಧ್ಯವಾಗುವುದಿಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡೋಕೆ 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 1 Peter 3:10. ಜೀವನದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿಹಿಡಿಯಲಿ. ಪೇತ್ರನು ಹೇಳ್ತಾನೆ, ಜೀವನದಲ್ಲಿ ಸಂತೋಷ ಪಡಬೇಕಾ, ಒಳ್ಳೆ ದಿವಸ ಬೇಕಾ, ಪ್ರಾಸ್ಪರಿಟಿ ಬೇಕಾ, ಏನ್ ಮಾಡಬೇಕು? ನಮ್ಮ ನಾಲಿಗೆನು ವಂಚನೆ ಮಾತುಗಳಂತೆ ಬಿಗಿಡಿಲಿ. ಇದು ಸಾಧ್ಯ ಉಂಟಾ? ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರೆ ಮಾತ್ರ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ನಮ್ಮ ನಾಲಿಗೆಯಿಂದ ನಾವು ನಮ್ಮ ಫ್ಯೂಚರ್ಗೋಸ್ಕರ ಪ್ರವಚನೆ ಮಾಡ್ತೇವೆ. ನಾವು ಅನೇಕ ವಾಗ್ದಾನಗಳನ್ನು ಗೊತ್ತಿಲ್ಲ, ಅನೇಕ ವಾಗ್ದಾನಗಳನ್ನು ಮಾತನಾಡುತ್ತೇವೆ. ಮತ್ತೆ ಹಾಗೆ ಬುದ್ಧಿನೇ ಸಂಗೆ ಪ್ರಾರ್ಥನೆ ಮಾಡಬೇಕು. ಬುದ್ಧಿನೇ ಸಾಗ ಎಲ್ಲಿ ನಮ್ಗೆ ಸಾಧ್ಯವಾಗ್ತದೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ನಾವೇ ಅನೇಕ ವಿಷಯಗಳು ದೇವರವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅವರ ಬಾಯಿಂದ ಇರ್ತಾರೆ, ನಕಾರಾತ್ಮಕ ಇದ್ದಾರೆ. ಈಗ ಎಕ್ಸಾಂಪಲ್ ಏನೋ ಒಂದು ಈಗ ನನಗೆ ಇದು ಕಾಯಿಲೆ ಬರ್ತದೋ ಅಥವಾ ವಾಹನ ಹೋಗುವಾಗಲೇ ಇವತ್ತು ನನಗೇನು ಅಪಘಾತ ಬರ್ತದೋ ಅವ್ರು ಹೇಳಿ ಆಯ್ತು, ಅವ್ರು ಹೇಳಿದಂತ ಅಪಘಾತ ಆಗಿ ಆಗ್ತದೆ. ಈ ರೀತಿ ನಾಲಿಗೆ ಸೈತನಿಗೆ ಅವಕಾಶ ಸಿಗುವುದು ನಾಲಿಗೆ ಮುಖಾಂತರ. ಅದಕ್ಕೆ ನಮ್ಮ ನಾಲಿಗೆಯನ್ನು ನಾವು ಕಂಟ್ರೋಲ್ ಮಾಡಬೇಕು. ನಮ್ಮಿಂದ ಆಗುವುದಿಲ್ಲ, ಅನ್ಯ ಭಾಷೆ ಹೊರ ಹುಟ್ಟಿದೆ, ಅದು ಉಪಯೋಗ ಮಾಡೋದು 100% ನಿಮ್ಮ ನಾಲಿಗೆ ಕೆಟ್ಟದನ್ನು ಮಾತನಾಡಲಿಕ್ಕೆ ಅಪನಂಬಿಕೆ ಮಾತಿಗೆ ಬಿಡದೆ ನಿಮ್ಮ ನಾಲಿಗೆ ಅನ್ಯ ಭಾಷೆ ಅನೇಕ ವಾಗ್ದಾನ ಮಾತನಾಡಿದ್ದೇವೆ, ಪ್ರವಾದನೆ ಮಾಡಿಸಿರ್ತದೆ. ಅದು ಬುದ್ಧಿಯೂ ಸಹ ನಿಮ್ಗೆ ವಾಗ್ದಾನಕ್ಕೆ ಮಾಡಲಿಕ್ಕೆ ಮಾತನಾಡಿ ನೀವು ಜೀವನದಲ್ಲಿ ಸುದಿನ ಶುಭಗಳು ಕೃಪೆಯು ಪ್ರತಿದಿನ ಅನುಭವ ಮಾಡಿ ಸಂತೋಷ ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಆಮೇಲೆ ಅದನ್ನು ಯಾರು ಪ್ರಾರ್ಥನೆ ಮಾಡಲೋ ಅನೇಕ ಕಷ್ಟಗಳು ತಮ್ಮ ನಾಲಿಗೆನ ಅರಿಕೆ ಮಾಡಬೇಕಾಗಿ ಕೆಟ್ಟದ ಮಾತು ಬರ್ತವೆ. ಎಲ್ಲದಕ್ಕೆ ದೇವರಿಗೆ ಗುಣಮಟ್ಟ ಬೇಡಿ ಸೈತನಿಗೆ ಸಹ ದೂರ್ಲಿಕ್ಕೆ ಆಗುದಿಲ್ಲ. ಸೈತನಿಗೆ ಕರೆದ ಸೈತಾನೆ ಅವನನ್ನು ಕರೆದನು. ಮತ್ತೆ ಅವನಿಗೆ ದಾರಿಯಲ್ಲಿ ಹೋಗುವ ಸೈತನಿಗೆ ನೀವು ಕರೀದಿರಿ, ಆಗ ಬಂದ ಅವನ ಕರೆದ ಬಂದ ಅವನೇನು ಒಳ್ಳೆದು ಮಾಡ್ಲಿಕ್ಕಿಲ್ಲ, ಕೆಟ್ಟದ್ದು ಮಾಡಿ ಕದ್ದುಕೊಂಡು ಕೊಯ್ದುಕೊಂಡು ಹೋಗ್ತಾನೆ. ಅದಕ್ಕೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡ್ರಿ. ಅನ್ಯ ಭಾಷೆ ಗಿಫ್ಟ್ ಹಿಡಿದ್ರೆ ಕೀಳಿದ್ದೇವರೇ ಆತ್ಮನೇ ನನಗೆ ಅನ್ಯ ಭಾಷೆ ಬೇಕೇ ಬೇಕಿದ್ದು ಕಟ್ಟಿ ಕೊಡುವನಾಗಿದ್ದೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. 18 ಪಾಯಿಂಟ್ ನಾನು ಮುಗಿಸ್ತೇನೆ. ಉಳಿದ ಪಾಯಿಂಟ್ ಬರುವ ಶುಕ್ರವಾರ ಕೊಡುತ್ತೇನೆ.